ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡಲು ಬಂದ ಆತನ ಎಲ್ಲ ದಾರ್ಶನಿಕರ ಮೇಲೆ, ಋಷಿ ಮುನಿಗಳ ಮೇಲೆ, ಪ್ರವಾದಿಗಳ ಮೇಲೆ, ವಿಶೇಷವಾಗಿ ವಿಶ್ವದ ಮಹಾನ್ ಚಾರಿತ್ರ್ಯವಂತ ದೇವನ ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಸದಾ ವರ್ಷಿಸುತ್ತಿರಲಿ. ಈ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂತಹ, ಸಾನ್ನಿಧ್ಯದ ಬಹಳ ಸಂಕ್ಷಿಪ್ತ ಮತ್ತು ಅದರಲ್ಲಿ ಸಹೋದರತೆಯ ಉಪದೇಶವನ್ನು ನಮ್ಮೆಲ್ಲರಿಗೂ ನೀಡಿದಂತಹ ಕರೇಗುಡ್ಡದ ಶ್ರೀ ಮಹಾಂತೇಶ್ವರ ಮಠದ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮಿ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳೇ, ಅವರ ಬಲಗಡೆ ಕುಳಿತಿರುವಂತಹ ಇಲ್ಲಿನ ಪ್ರಥಮ ದರ್ಜೆ ಗುತ್ತಿಗೆದಾರರಾದಂತಹ ಆತ್ಮೀಯರೂ ಆಗಿರುವಂತಹ ಸೈಯದ್ ಅಕ್ಬರ್ ಪಾಷಾ ಅವರೇ, ಮುಖ್ಯ ಅತಿಥಿಗಳಾಗಿ ತಮ್ಮ ವಿಚಾರಗಳನ್ನು ನಮ್ಮ ಮುಂದಿಟ್ಟಿರುವಂತಹ ಕ್ರೈಸ್ತ ಧರ್ಮದ ಪ್ರತಿನಿಧಿಗಳೇ, ಮೌಲಾನಾ ಮುಫ್ತಿ ಸೈಯದ್ ಹಸನ್ ಜೀಶಾನ್ ಖಾದ್ರಿಯವರೇ, ಜಮಾತೆ ಇಸ್ಲಾಮಿ ಹಿಂದ್ ವಲಯ ಸಂಚಾಲಕರಾಗಿರುವಂತಹ ಮೌಲಾನಾ ಅನ್ವರ್ ಪಾಷಾ ಉಮ್ರಿಯವರೇ, ವಿಶೇಷವಾಗಿ ಈ ಕಾರ್ಯಕ್ರಮದ ವೇದಿಕೆಗೆ ಬಹಳ ದೊಡ್ಡ ಒಂದು ಕಳೆಯನ್ನು ತಂದುಕೊಟ್ಟಿರುವಂತಹ, ಈ ಹಿಂದೆ ನಗರದಲ್ಲಿ ಬೃಹತ್ ಪ್ರಮಾಣದಲ್ಲಿ 3 ದಿನಗಳ ಕಾಲ ಕುರ್ಆನ್ ಪ್ರವಚನ ಮಾಡಿದಂತಹ ಸಂದರ್ಭದಲ್ಲಿ ಸ್ವಾಗತ ಸಮಿತಿಯನ್ನು ರಚಿಸಲಾಗಿತ್ತು. ಆ ಸ್ವಾಗತ ಸಮಿತಿಯ ಅಧ್ಯಕ್ಷರು ಆ ಸಂದರ್ಭದಲ್ಲಿ ಆಗಿರುವ, ಇವತ್ತು ವೇದಿಕೆಯ ಮೇಲೆ ನಮ್ಮ ಮಧ್ಯೆ ಉಪಸ್ಥಿತರಿರುವಂತಹ ಸುವರ್ಣಗಿರಿ ಮಠದ ಶ್ರೀ ಶಂಕರಯ್ಯ ಮಹಾಸ್ವಾಮೀಜಿಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಆದರಣೀಯ ಹಿರಿಯರೇ, ಬಂಧುಗಳೇ, ತಾಯಂದಿರೇ, ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ಕಾರ್ಯಕ್ರಮ ನಿರೂಪಿಸುವಾಗಲೆಲ್ಲ ಈ ಅಭಿಯಾನದ ಉದ್ದೇಶ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ನಮ್ಮ ಸಬ್ಜಾಲಿ ಶಿಕ್ಷಕರು ನಮ್ಮ ಮುಂದಿಟ್ಟಿದ್ದಾರೆ. ಪ್ರತಿ ಬಾರಿ ಮಿಲಾದುನ್ನಬಿ ಪ್ರವಾದಿ ಮುಹಮ್ಮದರ ಜನ್ಮದಿನಾಚರಣೆ, ಅದು ರಬಿಯುಲ್ ಅವ್ವಲ್ ತಿಂಗಳಲ್ಲಿ ಬರ್ತದೆ, 12ನೆಯ ತಾರೀಕಿನಂದು, ಉರ್ದು 12ನೆಯ ತಾರೀಕು. ಅವತ್ತು ಒಂದು ದಿನ ಎಲ್ಲೆಲ್ಲಿ ಅಥವಾ ಇಡೀ ಸಾಧ್ಯವಿದ್ದರೆ ನಗರ ಪೂರ್ತಿ ಹಸಿರು ಪರಂಪರೆಗಳಿಂದ ಕಂಗೊಳಿಸುವಂತೆ, ಹಸಿರು ಧ್ವಜಗಳು ಎಲ್ಲೆಡೆ ನಮಗೆ ಕಾಣುವಂತೆ ಮತ್ತು ಅದರ ಜೊತೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಜುಲೂಸ್ ಅಂತ ಹೇಳುತ್ತೇವೆ ನಾವು, ಮೆರವಣಿಗೆ, ಅದನ್ನು ಮಾಡುವಂತಹದ್ದನ್ನು ನಾವು ನೋಡಿದ್ದೇವೆ. ಆನಂತರ ಕೆಲವು ಅನ್ನಪ್ರಸಾದ ಆಗ್ತದೆ, ಆನಂತರ ಕೆಲವೆಡೆ ಆಸ್ಪತ್ರೆಗಳಿಗೆ ಹೋಗಿ ರೋಗಿಗಳನ್ನು ಭೇಟಿಯಾಗಿ ಒಂದಿಷ್ಟು ಏನು ಸಾಧ್ಯವಿದೆ ಅಷ್ಟು ಸಹಾಯ ಮಾಡುವಂತಹದ್ದು, ಒಂದು ದಿನದ ಮಟ್ಟಿಗೆ ಇದನ್ನು ಆಚರಿಸುವಂತಹದ್ದನ್ನು ನಾವು ಕಂಡಿದ್ದೇವೆ. ಪ್ರಾಯಶಃ
ನಾನು ನನ್ನ ಪ್ರವಾದಿಯನ್ನು ಸರಿಯಾಗಿ ಅರಿತೇ ಇರದ ಸಂದರ್ಭದಲ್ಲಿ ನಾನು ಇದೇ ಪ್ರವಾದಿ ಪ್ರೇಮ ಅಂತ ಕೂಡ ಭಾವಿಸಿದ್ದೆ. ಇವತ್ತು ಆ ಪ್ರವಾದಿ ಪ್ರೇಮ ಅನುಸರಣೆಯಲ್ಲಿ ಕಡಿಮೆ, ಅವರ ಹುಟ್ಟಿದ ದಿನ ಆಚರಣೆಯ ರೂಪದಲ್ಲಿ ನಾವು ತೋರಿಸಲು ಬಯಸುತ್ತಿದ್ದೇವೆ. ಅದು ಹಾಗಾಗಬಾರದು. ಕೆಲವು ಕಡೆ SP ಗಳ ಮುಂದೆ ಅನುಮತಿಗಾಗಿ ಹಠ ಹಿಡಿಯಲಾಯಿತು. ನಮಗೆ ಈ ಮಿಲಾದುನ್ ನಬಿಯ ಮೆರವಣಿಗೆ ಸಂದರ್ಭದಲ್ಲಿ ಒಂದು DJಗೆ ಅನುಮತಿ ಕೊಟ್ಟರೆ ಸಾಲುವುದಿಲ್ಲ, 2 DJಗಳಿಗೆ ನೀವು ಅನುಮತಿ ಕೊಡಬೇಕು ಎನ್ನುವಂತಹದ್ದು. ಇದೆಲ್ಲ ಮೌಢ್ಯ ಅಂತಲ್ಲದೆ ಮತ್ತಿನ್ನೇನೂ ಅಲ್ಲ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ಹೆದರಿಕೆ ಇಲ್ಲ. ಎಂದೋ ಪ್ರವಾದಿ ಮುಹಮ್ಮದ್ ನನ್ನ ಹುಟ್ಟಿನ ದಿನವನ್ನು ಹಬ್ಬದ ದಿನವನ್ನಾಗಿ, ಸಂಭ್ರಮದ ದಿನವನ್ನಾಗಿ ನೀವು ಆಚರಿಸಬೇಕು ಅಂತ ಹೇಳಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು, ಲಾ ಯುಮಿನು ಅಹದುಕುಂ ಹತ್ತ ಅನ್ ಯಕೂನ ಹವಾಹು ತಬಾ ಅಲ್ಲಿಮಾ ಝೀತುಬಿ. ನಾನು ಯಾವುದನ್ನು ದೇವನ ವತಿಯಿಂದ ತಂದಿದ್ದೇನೋ ನೀವು ಅದಕ್ಕೆ ಸಂಪೂರ್ಣ ಶರಣಾಗತರಾದರೆ ನೀವು ನನ್ನನ್ನು ಅನುಸರಿಸಿದಂತೆ ಅಂತ ಹೇಳಿದರು ಪ್ರವಾದಿಗಳು. ಆ ದೇವನಿಂದ ಬಂದ ವ್ಯವಸ್ಥೆ ಏನಾಗಿತ್ತು, ಪ್ರವಾದಿ ಮಾನವ ಕುಲಕ್ಕೆ ಕೊಟ್ಟದ್ದು ಏನಾಗಿತ್ತು ಅಂತ ಹೇಳಿದರೆ, ಮನುಷ್ಯರೇ ನೀವು ವಿಭಜಿಸಲ್ಪಟ್ಟಿದ್ದೀರಿ. ಕಾರಣ, ನೀವು ನಿಮ್ಮದೇ ಆದಂತಹ ಸ್ವಂತ ವಿಚಾರಗಳ ಮೂಲಕ ನಿಮ್ಮ ದೇವರುಗಳನ್ನು ನೀವು ಬೇರೆ ಮಾಡಿಕೊಂಡಿದ್ದೀರಿ. ಸ್ವತಃ ನಿಮ್ಮ ಕೈಯಾರೆ ನೀವು ಸೃಷ್ಟಿ ಮಾಡಿ ಅವುಗಳನ್ನೇ ನಿಮ್ಮ ಆರಾಧ್ಯ ಅಂತ ತಿಳಿದು ನಿಮ್ಮ ಮನೆತನದ, ನಿಮ್ಮ ಕುಲದ, ನಿಮ್ಮ ಗೋತ್ರದ ಆರಾಧ್ಯ ಅಂತ ತಿಳಿದು ನೀವು ಭಾವಿಸುತ್ತಿದ್ದೀರಿ. ಮತ್ತು ಆ ವಿಗ್ರಹವನ್ನು ಮತ್ತೊಂದು ಗೋತ್ರ ಆರಾಧಿಸುವುದಿಲ್ಲ ಅಂತ ಹೇಳಿದರೆ ನೀವು ಅದರ ಮೇಲೆ ಹಗೆಯನ್ನು ಸಾಧಿಸುವಂತಹ ಮಟ್ಟಕ್ಕೂ ಇಳಿಯುತ್ತೀರಿ. ಗೋತ್ರಕ್ಕೊಬ್ಬ, ಮನೆಗೊಬ್ಬ, ಮನೆತನಕ್ಕೊಬ್ಬ, ಪ್ರದೇಶಕ್ಕೊಬ್ಬ, ಹೀಗೆ ನೀವು ದೇವರುಗಳನ್ನು ಮಾಡಿಕೊಂಡಿದ್ದೀರಿ. ನನಗೆ ನನ್ನ ದೇವನು ಹೇಳಿದ್ದು, ಮುಹಮ್ಮದ್ ಜನರಿಗೆ ಹೇಳು, ಯಾವುದನ್ನು ನೀವು ದೇವರನ್ನಾಗಿ ಮಾಡಿಕೊಂಡಿದ್ದೀರೋ ಅದು ಖಂಡಿತ ದೇವನಾಗಲಿಕ್ಕೆ ಸಾಧ್ಯವಿಲ್ಲ. ಯಾರು ನಿಮ್ಮನ್ನು ಸೃಷ್ಟಿಸಿದ್ದಾನೋ ನೀವು ಅವನಿಗೆ ಶರಣಾಗತನಾಗಬೇಕು ಎನ್ನುವಂತಹ ಅಪ್ಪಟ ಏಕದೇವವಾದವನ್ನು ಮಾನವ ಜಗತ್ತಿನ ಮುಂದೆ ಇಟ್ಟರು. ಪ್ರವಾದಿ ಹೇಳಿದ ಮಾತು ಮತ್ತು ಅವರ ಬದುಕು ಅರಬರಿಗೆ ಸೀಮಿತವಾದದ್ದಲ್ಲ. ಈ ಜಗತ್ತಿನ ಯಾವುದೇ ಒಂದು ದೇಶದವರಿಗೆ, ಒಂದು ಭಾಷಿಗರಿಗೆ ಸೀಮಿತವಾದದ್ದಲ್ಲ. ಇಲ್ಲಿ ಕೆಲವು ಜನರು ಸಾಧನೆಗಳನ್ನು ಮಾಡಿದ್ದಾರೆ. ಆ ಸಾಧನೆಗಳ ಪೈಕಿ ಒಬ್ಬ ಗುರಿ ಹೊಂದಿದ್ದ, ನಾನು ಈ ಜಗತ್ತಿನಲ್ಲಿ ಭಾರತವನ್ನು ಹಾಲು ಉತ್ಪಾದಿಸುವಂತಹ ಇದರಲ್ಲಿ ನಂಬರ್ 1ಕ್ಕೆ ತರಬೇಕು. ಅಂದರೆ 100 ಕೋಟಿ ಲೀಟರ್ ಹಾಲನ್ನು ಉತ್ಪಾದಿಸುವಂತಹ ಗುರಿ, ಅದನ್ನು ಆತ ಸಾಧಿಸಿದ. ಅದಕ್ಕಾಗಿ ನಮ್ಮ ಭಾರತ ಆತನನ್ನು ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದದ್ದು. ಆನಂತರ ಆಸ್ಸಾಮಿನ ಒಬ್ಬ ಗುರಿ ಹೊಂದಿದ. ಏನು ಅಂತ ಹೇಳಿದರೆ, ಬರಡು ಭೂಮಿ ಇದು ಬಳಕೆಯಾಗಬೇಕು. 1400 ಎಕರೆ ಭೂಮಿಯಲ್ಲಿ ಸಸಿಗಳನ್ನು ನೆಟ್ಟ, ನೀರುಣಿಸಿದ, ಕಾಳಜಿ ಮಾಡಿದ, ಗಿಡವಾಗಿ ಬೆಳೆದು ಇವತ್ತು ನಯನ ಮನೋಹರವಾದಂತಹ ಸಸ್ಯ ಶ್ಯಾಮಲವಾದಂತಹ ಒಂದು ಕಾಡನ್ನು ನೋಡಲಿಕ್ಕೆ ನಮಗೆ ಸಿಗುತ್ತದೆ. ಅದಕ್ಕೆ ನಮ್ಮ ಭಾರತ ಆತನನ್ನು ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದದ್ದು. ಅದೇ ರೀತಿ ನಮ್ಮ ದಿವಂಗತ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಅಂತ ಗುರುತಿಸುವುದರ ಜೊತೆಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಮ್ಮ ಭಾರತ ಕರೆದದ್ದು. ಬಿಹಾರದಲ್ಲಿ ದಶರಥ ಮಾಂಜಿ ಎನ್ನುವಂತಹ ಒಬ್ಬ ತನ್ನ ಪತ್ನಿ ರೋಗ ಪೀಡಿತಳಾದಾಗ ನಗರಕ್ಕೆ ಒಯ್ಯಬೇಕು ಅಂತ ಹೇಳಿದರೆ 80 ಕಿಲೋಮೀಟರ್ ಸಾಗಬೇಕು. ಮಧ್ಯದಲ್ಲಿ ಅಸುನೀಗಿ ಬಿಡುತ್ತಾಳೆ. ಆಗ ಆತ ಒಂದು ಪಣ ತೊಡುತ್ತಾನೆ,
ನನ್ನ ಪತ್ನಿಗೆ ಆದ ಈ ಅನ್ಯಾಯ ನನ್ನ ಹಳ್ಳಿಯಲ್ಲಿರುವ ಯಾರಿಗೂ ಆಗಬಾರದು. ಹಾಗಾದರೆ 80 ಕಿಲೋಮೀಟರ್ ಸುತ್ತಿ ಹೆದ್ದಾರಿ ತಲುಪುವುದಕ್ಕಿಂತ ನಮ್ಮೂರಲ್ಲಿರುವ ಗುಡ್ಡವನ್ನು ಕೊರೆದು ಕೇವಲ 5 ಕಿಲೋಮೀಟರ್ನಲ್ಲಿ ಹೆದ್ದಾರಿಯನ್ನು ತಲುಪುವಂತಹ ಒಂದು ಶಪಥ ಮಾಡಿ ಅದಕ್ಕಾಗಿ ಜನರನ್ನು ಒಗ್ಗೂಡಿಸಿದ, ಗುಡ್ಡವನ್ನು ಕೊರೆದ, ರಸ್ತೆಯನ್ನು ನಿರ್ಮಿಸಿದ. ಅದಕ್ಕೆ ನಮ್ಮ ಭಾರತ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅವನನ್ನು ಕರೆದದ್ದು. ನಾವೆಲ್ಲ ಈ ಸಾಧಕರನ್ನು ನೋಡಿದ್ದೇವೆ. ನಾನು ಉದಾಹರಣೆಗೆ ಕೆಲವುಗಳನ್ನು ಮಾತ್ರ ಇಲ್ಲಿ ಉಲ್ಲೇಖಿಸಿದ್ದೇನೆ. ಆದರೆ ಇವತ್ತು ನಾವು 140 ಕೋಟಿ ಜನಸಂಖ್ಯೆ ಇರುವಂತಹ ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ಹೊಂದಿದ ರಾಷ್ಟ್ರದಲ್ಲಿ ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ. ನಮಗೆ ಏನೆಲ್ಲ ರಚನಾತ್ಮಕವಾದಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಸರ್ವ ಸಂಪೂರ್ಣ ಹಕ್ಕು ಮತ್ತು ಅಧಿಕಾರವನ್ನು ನಮ್ಮ ಸಂವಿಧಾನ ನೀಡಿದೆ. ಆದಾಗಲೂ ಕೂಡ ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ರಚನಾತ್ಮಕವಾದಂತಹ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಅವರೆಲ್ಲ ಒಂದೊಂದು ವಿಷಯದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ನಾವೆಲ್ಲ ಏನು ಮಾಡುತ್ತಿದ್ದೇವೆ ಇವತ್ತು ಅಂತ ಹೇಳಿದರೆ, ಅವರೆಲ್ಲ ಮಿಲ್ಕ್ ಮ್ಯಾನ್, ಫಾರೆಸ್ಟ್ ಮ್ಯಾನ್, ಮೌಂಟೇನ್ ಮ್ಯಾನ್ ಅಂತ ಪ್ರಶಸ್ತಿ ಪಡೆದಾಗ ನಾವು ಇವತ್ತು ಏನಾಗಿದ್ದೇವೆ ಅಂತ ಹೇಳಿದರೆ, ನಾವೆಲ್ಲ ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ ಆಗಿಬಿಟ್ಟಿದ್ದೇವೆ. ಅದನ್ನೇ ನೆಚ್ಚಿಕೊಂಡು ಬದುಕುವಂತಹ ಒಂದು ಸ್ಥಿತಿಗೆ ನಾವು ಬಂದು ಬಿಟ್ಟಿದ್ದೇವೆ. ಹೆಂಡತಿ ಇಲ್ಲದಿದ್ದರೆ ನಡೀತದೆ, ಮಕ್ಕಳಿಲ್ಲದಿದ್ದರೆ ನಡೀತದೆ, ಏನೂ ಇಲ್ಲದಿದ್ದರೂ ನಡೀತದೆ. ಈ ಮೊಬೈಲ್ ಇಲ್ಲದಿದ್ದರೆ ಏನೂ ನಡೆಯುವುದಿಲ್ಲ ಅಂತ ಹೇಳುವ ಕೋಟಿಗಟ್ಟಲೆ ಜನರ ಬಾಯಿಯಿಂದ ಬರುವ ಮಾತುಗಳನ್ನು ನೀವು ಕೇಳಿ ನೋಡಿ. ಇದು ಕೆಟ್ಟದ್ದು ಅಂತ ನಾನು ಖಂಡಿತ ಅಲ್ಲ. ಒಬ್ಬ ಚಿಂತಕ ಹೇಳ್ತಾನೆ, ಮೊಬೈಲ್ ಈಸ್ ಎ ಗುಡ್ ಸರ್ವೆಂಟ್ ಬಟ್ ಬ್ಯಾಡ್ ಮಾಸ್ಟರ್. ಆದ್ದರಿಂದ ನಿಮಗೆ ಉತ್ತಮ ಸೇವೆಯನ್ನು ಇದು ಒದಗಿಸಬಹುದು. ಆದರೆ ಮನಸ್ಸಿದೆ, ವಿಕೃತವಾದ ಮನಸ್ಸು, ಅದು ಇದನ್ನು ಕೈಯಲ್ಲಿ ಹಿಡಿದಾಗ ನಿಮ್ಮನ್ನು ಎಲ್ಲ ರೀತಿಯಿಂದ ದಾರಿ ತಪ್ಪಿಸಲಿಕ್ಕೆ ಸಾಧ್ಯವಿದೆ. ಆ ಎಚ್ಚರಿಕೆ ವಹಿಸುವಂತಹ ಜನ ಬಹಳ ಕಡಿಮೆ. ಇದರಿಂದ ಮೌಲ್ಯಗಳನ್ನು ಪಡೆದುಕೊಳ್ಳುವವರು ಕಡಿಮೆ. ಇದರಿಂದ ನೈತಿಕ ಅಧಪತನ ಹೊಂದುವಂತಹ ಕ್ರೌರ್ಯ, ಹಿಂಸೆ ಮಕ್ಕಳಲ್ಲೂ ಕೂಡ ಹೆಚ್ಚಳವಾಗುತ್ತಿರುವಂತಹದ್ದು, ಕುಟುಂಬ ಸಂಬಂಧಗಳನ್ನು ಮುರಿಯುವಂತಹ ಮನೆ ಮುರುಕ ಈ ಮೊಬೈಲನ್ನು ಹೀಯಾಳಿಸುವವರಿದ್ದಾರೆ. ಆದರೆ ಅದನ್ನು ಬಳಸುವಂತಹ ಮನುಷ್ಯನ ವಿಕೃತಿಯನ್ನು ನಾನು ತೆರೆದಿಡುತ್ತಿದ್ದೇನೆ. ಈ ಜಗತ್ತಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳು ಒಂದು ಮಾತು ಹೇಳ್ತಾರೆ, ಒಳಿತು ಎನ್ನುವುದು ಏನಿದೆ ಅದನ್ನೆಲ್ಲ ಈ ಜಗತ್ತಿಗೆ ಮುಟ್ಟಿಸಲಾಗಿದೆ, ಬಾಕಿ ಉಳಿದಿರುವುದು ಆಚರಣೆ ಮಾತ್ರ. ನಾವು ಆಚರಣೆಯಲ್ಲಿ ವಿಫಲರಾಗಿದ್ದೇವೆ. ನಾವು ಆಚರಣೆ ಮಾಡುವುದಿಲ್ಲ ಅಂತ ಹೇಳಿನೇ ನಮ್ಮ ಮಹಾತ್ಮರನ್ನು ಒಂದೊಂದು ದಿನಕ್ಕೆ ಮೀಸಲಿಟ್ಟು ಅವರ ಜನ್ಮದಿನಾಚರಣೆಯನ್ನು, ಅವರ ತಿಥಿಯನ್ನು ಮಾಡಿ ಕೈಗೊಳ್ಳುತ್ತೇವೆ. ಅಂದರೆ ನಾವು ಪಲಾಯನವಾದಿಗಳಾಗಿ ಮಾರ್ಪಟ್ಟಿದ್ದೇವೆ. ಸತ್ಯವನ್ನು ತಿಳಿದು ಮರೆಮಾಚಿ ಸುಳ್ಳಿನ ಹಿಂದೆ, ಭ್ರಮೆಯ ಹಿಂದೆ ನಾವು ಬೆನ್ನು ಹತ್ತಿದ್ದೇವೆ. ಶೀಘ್ರವೇ ಸಿಗುವಂತಹ ಸುಖದ ಹಿಂದೆ ನಾವು ಬೆನ್ನು ಹತ್ತಿ ಶಾಶ್ವತವಾಗಿ ಸಿಗುವಂತಹ ಸುಖವನ್ನು ನಾವು ಮರೆತು ಬಿಟ್ಟಿದ್ದೇವೆ. ಮತ್ತು ಪ್ರತಿಯೊಂದನ್ನು ನಮ್ಮ ಸ್ವಾರ್ಥಕ್ಕಾಗಿ ಬಳಸುವಂತಹ ಆ ಸ್ವಾರ್ಥತೆ ಇವತ್ತು ನಮ್ಮಲ್ಲಿ ಹೆಚ್ಚಾಗಿದೆ. ತರಳುಬಾಳು ಸಿರಿಗೇರಿ ಶ್ರೀಗಳು ಒಂದು ಮಾತು ಹೇಳ್ತಾರೆ, ಮೊದಲು ವಸ್ತುಗಳನ್ನು ಬಳಸಿಕೊಳ್ಳಲಾಗುತ್ತಿತ್ತು, ಮನುಷ್ಯರನ್ನು ಪ್ರೀತಿಸಲಾಗುತ್ತಿತ್ತು. ಆದರೆ ಇವತ್ತು ಮನುಷ್ಯರನ್ನು ಬಳಸಿಕೊಳ್ಳಲಾಗುತ್ತಿದೆ, ವಸ್ತುಗಳನ್ನು ಪ್ರೀತಿಸಲಾಗುತ್ತಿದೆ. ವಸ್ತುಗಳಿಗಾಗಿ ಮನುಷ್ಯರನ್ನು ಕೊಲ್ಲುವಂತಹ ಸ್ಥಿತಿಗೆ ಮನುಷ್ಯ ಬಂದು ಬಿಟ್ಟಿದ್ದಾನೆ. ಒಂದು ಬಣ್ಣಕ್ಕಾಗಿ ಮನುಷ್ಯನನ್ನು ಕೊಲ್ಲಲಾಗುತ್ತಿದೆ. ಆಹಾರದ ವಿಷಯ ಕೈಗೆತ್ತಿಕೊಂಡು ಮನುಷ್ಯನನ್ನ ಹತ್ಯೆಗೈಯಲಾಗುತ್ತಿದೆ. ಉಡುಪಿನ ವಿಷಯ ಕೈಗೆತ್ತಿಕೊಂಡು ಮನುಷ್ಯನನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ಲಲಾಗುತ್ತಿದೆ. ಯಾವ ಹಂತಕ್ಕೆ ನಾವು ತಲುಪಿದ್ದೇವೆ? ಮನುಷ್ಯರಾಗಿದ್ದೇವೆ. ಮೈ ಮೇಲೆ ಉತ್ತಮವಾದಂತಹ ಬಟ್ಟೆಗಳನ್ನುಟ್ಟು ನಾಗರಿಕತೆ ಇದರಿಂದ ವ್ಯಕ್ತವಾಗಬೇಕು, ಸಮಾಜದಲ್ಲಿ ಪ್ರತಿಷ್ಠೆ ಗೌರವದಿಂದ ಬದುಕಬೇಕು, ಅದಕ್ಕೆ ನನ್ನ ಉಡುಪು ಸಾಕ್ಷಿಯಾಗಬೇಕು ಅಂತ ತರತರಹದ ವೈಭವದ ಉಡುಪನ್ನು ಧರಿಸಿಯೂ ಅದರೊಳಗಿರುವ ದೇಹ, ಆ ದೇಹದಲ್ಲಿರುವ ಆತ್ಮ ಮಲಿನಗೊಂಡು ಮನುಷ್ಯತ್ವವನ್ನು ಮರೆತು
ಅಮಾನವೀಯತೆಯ ಬದಲಿಗೆ ಪಾಶವೀಯತೆ ಕಡೆಗೆ ಒಯ್ಯುತ್ತಿದ್ದರೂ ಕೂಡ ನಾವು ಎಚ್ಚರಗೊಳ್ಳಲಿಕ್ಕೆ ಸಿದ್ಧರಿಲ್ಲ. ಆ ಪಾಶವೀಯತೆಯ ಜಾಗದಲ್ಲಿ ಮಾನವೀಯತೆ ಬರಬೇಕು ಎಂಬುದೇ ಪ್ರವಾದಿಯ ಮಹದಾಶಯವಾಗಿತ್ತು. ಪ್ರವಾದಿ ಮೊಹಮ್ಮದ್ ಯಾವುದೇ ಒಂದು ಕ್ಷೇತ್ರದಲ್ಲಿ ಗಣನೀಯವಾದ ಸೇವೆಯನ್ನು ಸಲ್ಲಿಸಿ ಒಂದು ಬಿರುದನ್ನು ಪಡೆಯಲಿಲ್ಲ. ಪ್ರವಾದಿ ಮೊಹಮ್ಮದರಿಗೆ ಈ ಜಗತ್ತು ಕೊಟ್ಟಂತಹ ಬಿರುದು ಮಾರಲ್ ಮ್ಯಾನ್ ಆಫ್ ವರ್ಲ್ಡ್ ಅಂತ, ವಿಶ್ವದ ಮಹಾನ್ ಚಾರಿತ್ರ್ಯವಂತ. ಆ ಚಾರಿತ್ರ್ಯದ ಕೊರತೆಯನ್ನು ನಾವು ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ಬಳಿ ಇವತ್ತು ಎಲ್ಲವೂ ಇದೆ, ಚಾರಿತ್ರ್ಯ ಇಲ್ಲ. ಚಾರಿತ್ರ್ಯ ಇಲ್ಲ ಎಂಬ ಕಾರಣಕ್ಕಾಗಿ ಯಾರೂ ನಮ್ಮ ಮೇಲೆ ವಿಶ್ವಾಸ ಮಾಡುವುದಿಲ್ಲ, ಯಾರೂ ನಮ್ಮನ್ನು ನಂಬುವುದಿಲ್ಲ. ಪ್ರವಾದಿ ಮೊಹಮ್ಮದರನ್ನು ಹತ್ಯೆಗೈದವರಿಗೆ 100 ಒಂಟೆಗಳನ್ನು ಕೊಡುತ್ತೇನೆ ಅಂತ ಹೇಳಿದ ವ್ಯಕ್ತಿ ತನ್ನ ಸಂಪತ್ತು ಜತನವಾಗಿರಲಿ ಅಂತ ಮೊಹಮ್ಮದರ ಬಳಿ ಇಟ್ಟಿದ್ದ. ಯೋಚಿಸಿ ನೋಡಿ, ವ್ಯಕ್ತಿತ್ವ ಅಂತ ಹೇಳಿದರೆ, ನಾನು ಮೊಹಮ್ಮದರನ್ನು ಯಾರು ಕೊಂದು ಬಿಡುತ್ತಾರೋ ಅವರಿಗೆ ಆ ಕಾಲದ ಅತ್ಯಂತ ಪ್ರತಿಷ್ಠಿತ ಒಂಟೆಗಳನ್ನು ಬಹುಮಾನವಾಗಿ ಕೊಡುತ್ತೇನೆ ಅಂತ ಹೇಳಿದ ಆ ವ್ಯಕ್ತಿಯ ಸಂಪತ್ತು ಪ್ರವಾದಿ ಮೊಹಮ್ಮದರ ಬಳಿ ಇತ್ತು. ಯಾಕೆ ಅಂತ ಹೇಳಿದರೆ, ಈ ಮಕ್ಕಾದಲ್ಲಿ ವಿಶ್ವಸ್ಥ ಪ್ರಾಮಾಣಿಕ ಅಂತ ಒಬ್ಬನಿದ್ದರೆ ಅದು ಪ್ರವಾದಿ ಮೊಹಮ್ಮದ್ ಮಾತ್ರ ಅಂತ ವಿರೋಧಿಗೂ ಗೊತ್ತಿತ್ತು. ಮಿತ್ರರನ್ನು ಮಾತ್ರವಲ್ಲ, ಶತ್ರುಗಳನ್ನು ಕೂಡ ಆಕರ್ಷಿಸುವಂತಹ ವ್ಯಕ್ತಿತ್ವ ಪ್ರವಾದಿಯದ್ದಾಗಿತ್ತು. ಒಮ್ಮೆ ಪ್ರವಾದಿ ಮಕ್ಕಾದ ಬೀದಿಯಲ್ಲಿ ಬರುತ್ತಿದ್ದಾರೆ. ಒಂದು ದೃಶ್ಯ ನೋಡ್ತಾರೆ. ಹಣ್ಣಾದ ಮುದುಕಿ ಒಂದು ದೊಡ್ಡ ಗಂಟನ್ನು ಹೊತ್ತುಕೊಂಡಿದ್ದಾಳೆ. ಆಕೆಗೆ ಅದನ್ನು ಹೊತ್ತುಕೊಂಡು ಹೋಗಲು ಆಗುತ್ತಿಲ್ಲ. ಅದನ್ನು ನೋಡಿ ಪ್ರವಾದಿಗೆ ಕರುಣೆ ಬರ್ತದೆ. ಆ ಮುದುಕಿಯ ಬಳಿ ಹೋಗಿ ಹೇಳ್ತಾರೆ, ತಾಯಿ, ನೀನು ಹೊರಲಾರದ ಈ ಹೊರೆ ಇದು, ನಾನು ಹೊರುತ್ತೇನೆ. ಎಲ್ಲಿಗೆ ಹೋಗಬೇಕು? ನಾನು ದೂರದ ಊರಿಗೆ ಹೋಗಿ ನೆಲೆಸಬೇಕು. ನೀನು ಯಾವ ಊರಿನವಳು? ಮಕ್ಕಾದವಳು. ಮತ್ತೆ ಮಕ್ಕಾ ಯಾಕೆ ಬಿಡುತ್ತಿದ್ದಿ? ಇಲ್ಲಿ ಮೊಹಮ್ಮದ್ ಎಂಬ ಒಬ್ಬ ಹುಚ್ಚನಿದ್ದಾನೆ. ಇದು ಮುದುಕಿಯ ಮಾತಿದು. ಆತ ಸೃಷ್ಟಿಗಳನ್ನು ಪೂಜಿಸಬೇಡಿ, ವಿಗ್ರಹಗಳನ್ನು ಪೂಜಿಸಬೇಡಿ, ಸೃಷ್ಟಿಕರ್ತನನ್ನು ಮಾತ್ರ ಪೂಜಿಸಿ ಅಂತ ಹೇಳಿ ನಾವು ಪೂಜಿಸುವ ವಿಗ್ರಹಗಳನ್ನು ಆತ ನಂಬುವುದಿಲ್ಲ, ಅದನ್ನು ಪೂಜಿಸಬೇಡಿ ಅಂತ ಹೇಳುತ್ತಿದ್ದಾನೆ. ಆದ್ದರಿಂದ ನನ್ನ ನಂಬಿಕೆ, ನನ್ನ ಧರ್ಮವನ್ನು ಉಳಿಸಿಕೊಳ್ಳಲಿಕ್ಕಾಗಿ ನಾನು ಈ ಮೊಹಮ್ಮದ್ ಎಂಬ ಮಾಂತ್ರಿಕನ ಊರಿನಲ್ಲಿ ಇರಲಿಕ್ಕೆ ಸಿದ್ಧಳಿಲ್ಲ. ಅದಕ್ಕಾಗಿ ನಾನು ಹೊರಟು ಬಿಡ್ತೇನೆ. ಅದನ್ನು ಪ್ರವಾದಿ ಮೊಹಮ್ಮದ್ ಮೌನದಿಂದ ಆಲಿಸುತ್ತಾರೆ. ಗಂಟು ಹೊತ್ತುಕೊಂಡು ನಡೀತಾ ಇದ್ದಾರೆ. ಕೊನೆಗೆ ಆಕೆ ತಲುಪಬೇಕಾದ ಸ್ಥಳ ಬರ್ತದೆ. ಆ ಹೊರೆಯನ್ನು ಇಳಿಸಿ ಮೊಹಮ್ಮದ್ ಹೇಳುತ್ತಾರೆ, ಅಮ್ಮ, ನಾನು ಹೋಗುತ್ತೇನೆ, 1 ನಿಮಿಷ ತಾಳು ಅಂತ ಹೇಳ್ತಾಳೆ ಮುದುಕಿ. ಈ ಮಕ್ಕಾದಲ್ಲಿ ನಾನು ಬಾಲ್ಯದಿಂದ ಮುಪ್ಪಾವಸ್ಥೆಯ ತನಕ ಕಂಡಿದ್ದೇನೆ. ಇಲ್ಲಿ ಯಾರೂ ಒಬ್ಬರು ತನ್ನ ಸ್ವಾರ್ಥ ಇಲ್ಲದೆ ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದು ಇಲ್ಲ. ಯಾರದೇ ಹೊರೆಯನ್ನು ಇಳಿಸಿದ ಪುಣ್ಯಾತ್ಮನನ್ನು ನಾನು ನನ್ನ ಜೀವಮಾನದಲ್ಲಿ ನೋಡಿಲ್ಲ. ಆದರೆ ನೀನು ಮಕ್ಕಾದವನು ಅಂತ ಹೇಳಿದರೆ, ಯಾರಪ್ಪ, ಯಾವ ಗೋತ್ರಕ್ಕೆ ಸೇರಿದವನು, ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಆಗ ಮೊಹಮ್ಮದರಿಗೆ ಏನು ಹೇಳಬೇಕು ತೋಚುವುದಿಲ್ಲ. ದಾರಿಯುದ್ದಕ್ಕೂ ನನ್ನನ್ನೇ ಬೈಯುತ್ತಾ ಬಂದಿದ್ದಾಳೆ, ನನಗಾಗಿಯೇ ಊರನ್ನು ಬಿಟ್ಟಿದ್ದಾಳೆ. ಆದರೂ ಮೊಹಮ್ಮದರು ಆ ಮುದುಕಿಯ ಒತ್ತಾಯಕ್ಕೆ ಹೇಳ್ತಾರೆ, ತಾಯಿ, ದಾರಿಯುದ್ದಕ್ಕೂ ನೀನು ಯಾವ ಮೊಹಮ್ಮದನನ್ನು ಬೈಯುತ್ತಾ ಬಂದೆಯೋ ಅದೇ ಮೊಹಮ್ಮದ್ ನಾನಮ್ಮ ಅಂತ ಹೇಳ್ತಾರೆ. ಆಗ ಮುದುಕಿಗೆ ಆಶ್ಚರ್ಯ ಆಗ್ತದೆ. ಅಸಹಾಯಕರ, ನಿರ್ಗತಿಕರ ಸಂಕಷ್ಟವನ್ನು ಕಂಡು ಅವರ ಹೊರೆಯನ್ನು ನಿಸ್ವಾರ್ಥ ಭಾವನೆಯಿಂದ ಹೊತ್ತು ಸೇವೆ ಮಾಡುವ ಇಂತಹ ಒಬ್ಬ ಯುವಕನನ್ನು ನಾನು ಕಂಡಿಲ್ಲ. ಇಷ್ಟು ಕರುಣೆ ಮನುಷ್ಯರ ಮೇಲೆ ಅವನಿಗಿದೆ ಅಂತ ಹೇಳಿದರೆ, ಮೊಹಮ್ಮದ್ ಎಂದು ದೇವನ ವಿಷಯದಲ್ಲಿ ಸುಳ್ಳಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ.
ಮೊಹಮ್ಮದ್, ನೀನು ಹೇಳುವುದು ನಿನ್ನ ವಾಣಿಯಲ್ಲ, ನಿಜಕ್ಕೂ ನಿನ್ನಂತಹ ಪುಣ್ಯಾತ್ಮನನ್ನು ಆ ದೇವನು ಆಯ್ಕೆ ಮಾಡಿಕೊಂಡಿದ್ದಾನೆ. ಇದೋ ನಾನು ನನ್ನ ಮನಸ್ಸಿನಿಂದ ಸೃಷ್ಟಿಗಳ ಆರಾಧನೆಯನ್ನು ಕೈಬಿಟ್ಟು ನನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿಗೆ ಶರಣಾಗುತ್ತೇನೆ ಅಂತ. ಇಲ್ಲಿ ಎಲ್ಲಾದರೂ ಖಡ್ಗಕ್ಕೆ ಸ್ಥಾನ ಇದೆಯೇ? ಆಮಿಷಕ್ಕೆ ಸ್ಥಾನವಿದೆಯೇ? ಚಾರಿತ್ರ್ಯಕ್ಕೆ ಇಲ್ಲಿ ಸ್ಥಾನ ಇದೆ. ಈ ರೀತಿ ಪ್ರವಾದಿ ಮೊಹಮ್ಮದರ ಬದುಕಿನುದ್ದಕ್ಕೂ ನೀವು ಇದನ್ನೆಲ್ಲ ಕಾಣಬಹುದು. ವಿಷಯ ಬಹಳ ವಿಸ್ತಾರವಿದೆ, ಸಮಯ ಬಹಳ ಕಡಿಮೆ ಇದೆ. ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ 2 ಅಭಿಯಾನಗಳು ನಡೀತಾ ಇವೆ. ಒಂದು 13ರಿಂದ ಪ್ರವಾದಿ ಮೊಹಮ್ಮದರ ಹೆಸರಿನಲ್ಲಿ, ಮಹಾನ್ ಚಾರಿತ್ರ್ಯವಂತ ಎಂಬ ಹೆಸರಿನಲ್ಲಿ ನಡೆದು ಇವತ್ತಿಗೆ ಇದು ಮುಕ್ತಾಯಗೊಳ್ಳುತ್ತಿದೆ. ಅಭಿಯಾನದ ಸಮಾರೋಪ ಕಾರ್ಯಕ್ರಮ ಇತ್ತು. ಇನ್ನೊಂದು ನಮ್ಮ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರಮಟ್ಟದ ಮಹಿಳಾ ಘಟಕದ ವತಿಯಿಂದ ಅಭಿಯಾನ ನಡೀತಾ ಇದೆ. ಅದು ಇನ್ನೂ 30ರ ತನಕ ನಡೀತದೆ. ನಮ್ಮ ಮಹಿಳೆಯರು, ಜಮಾತೆ ಇಸ್ಲಾಮಿ ಹಿಂದಿನ ಮಹಿಳಾ ಘಟಕ ನಿತ್ಯ ಮನೆಯಿಂದ ಮುಂಜಾನೆ ಹೋಗಿ ರಾತ್ರಿ ಬರ್ತಾರೆ. ಮನೆ ಮನೆಗೆ ಆ ಅಭಿಯಾನದ ಸಂದೇಶವನ್ನು ಮುಟ್ಟಿಸುವಂತಹ ಕೆಲಸ. ಅಭಿಯಾನದ ವಿಷಯ ಏನು ಅಂತ ಹೇಳಿದರೆ, ನೈತಿಕತೆಯೇ ಸ್ವಾತಂತ್ರ್ಯದ ಭರವಸೆ ಎನ್ನುವಂತಹದ್ದು. ಒಮ್ಮೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾದು ಹೋಗುವಾಗ ಹೊಳೆದಂಡಿಯಲ್ಲಿ ಒಬ್ಬ ಹೆಣ್ಣು ಮಗಳು ಅರ್ಧ ಸೀರೆ ಉಟ್ಟಿದ್ದಾಳೆ, ನೀರಿಗಿಳಿದಿದ್ದಾಳೆ, ಅರ್ಧ ಸೀರೆಯನ್ನು ಬಿಚ್ಚಿ ತೊಳಿತಾ ಇದ್ದಾಳೆ. ಆ ನಂತರ ಅದನ್ನು ತೊಳೆದ ಮೇಲೆ ಅದನ್ನುಟ್ಟುಕೊಂಡು ಉಳಿದರ್ಧ ಸೀರೆಯನ್ನು ಬಿಚ್ಚಿ ಅದನ್ನು ತೊಳಿತಾ ಇದ್ದಾಳೆ. ಅದನ್ನು ಬಾಪೂಜಿ ಬಹಳ ಸೂಕ್ಷ್ಮವಾಗಿ ನೋಡ್ತಾರೆ. ಆ ನಂತರ ಆ ಮಹಿಳೆಗೆ ಕೇಳ್ತಾರೆ, ಯಾಕಮ್ಮ ಹೀಗೆ ಮಾಡಿದ್ದು? ಆಗ ಆ ಮಹಿಳೆ ಹೇಳ್ತಾಳೆ, ನನಗೆ ಇರುವುದು ಇದು ಒಂದು ಸೀರೆ ಮಾತ್ರ, ಇದನ್ನು ಬಿಟ್ಟು ಮತ್ತೆ ನನಗೆ ಉಟ್ಟುಕೊಳ್ಳಲಿಕ್ಕೆ ಬಟ್ಟೆ ಇಲ್ಲ. ಆಗ ಗಾಂಧೀಜಿ ಹೇಳಿದ್ದು, ಮತ್ತೆ ಸ್ವಲ್ಪ ಮುಂದೆ ಹೋದ ಮೇಲೆ ಒಂದು ತಟ್ಟೆ, ಅದರಲ್ಲಿ ಸ್ವಲ್ಪ ಅನ್ನ ಇದೆ. ಆ ಒಂದು ತಟ್ಟೆಯಲ್ಲಿರುವ ತುತ್ತು ಅನ್ನಕ್ಕಾಗಿ 4 ಮಕ್ಕಳು ಮುಗಿಬಿದ್ದಿವೆ. ಅದನ್ನು ಗಾಂಧೀಜಿ ಕಂಡಾರೆ ಕಾಣ್ತಾರೆ. ದೇಶ ಸ್ವತಂತ್ರದ ಸಂಭ್ರಮದಲ್ಲಿದೆ. ನಾವು ಕೂಡ ಮೊನ್ನೆ 78ನೆಯ ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಿಸಿದೆವು. ರಾಷ್ಟ್ರಪಿತ ಇದ್ದಾಗ, ಸ್ವತಂತ್ರ ಜನ ಸಂಭ್ರಮಿಸುತ್ತಿದ್ದಾಗ ಗಾಂಧೀಜಿ ಈ ದೃಶ್ಯವನ್ನು ನೋಡ್ತಾರೆ. ಆಗ ಅನುಯಾಯಿಗಳು ಕೇಳ್ತಾರೆ, ಬಾಪೂಜಿ, ದೇಶ ಸ್ವತಂತ್ರಗೊಂಡಿದೆ, ನಾವೆಲ್ಲ ಸಂಭ್ರಮದಿಂದಿದ್ದೇವೆ, ಇದರಲ್ಲಿ ನಿಮ್ಮ ತ್ಯಾಗ ಬಲಿದಾನ ಬಹಳ ದೊಡ್ಡದಿದೆ, ನೀವು ಕೂಡ ಸಂತೋಷ ಪಡಿ, ಯಾಕೆ ಚಿಂತಿತರಾಗಿದ್ದೀರಿ? ಆಗ ಗಾಂಧೀಜಿ ಹೇಳ್ತಾರೆ, ನಾನು ಸ್ವತಂತ್ರ ಗಳಿಸಿದ ಭಾರತ ನನಗೆ ಭರವಸೆ ಕೊಡಬೇಕು. ಏನು? ನನ್ನ ದೇಶದ ಪ್ರತಿಯೊಬ್ಬ ಮಹಿಳೆ ಮೈ ಮುಚ್ಚುವಂತೆ ಬಟ್ಟೆ ಉಟ್ಟುಕೊಳ್ಳುವಂತಾಗಿದೆ ಅಂತ ನೀವು ನನಗೆ ಭರವಸೆ ಕೊಟ್ಟಾಗ ಮಾತ್ರ ನಾನು ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಿಸುತ್ತೇನೆ ಅಂತ. ಅದಕ್ಕೆ ಒಂದು ಅರ್ಥ ಇದೆ. ನೀವು ನನಗೆ ಭರವಸೆ ಕೊಡಬೇಕು. ನಾನು ಸ್ವಾತಂತ್ರ್ಯಕ್ಕಾಗಿ ನನ್ನದನ್ನೆಲ್ಲ ತ್ಯಾಗ ಮಾಡಿದ್ದೇನೆ. ಅಂದಿನ ಕಾಲದ ಬ್ಯಾರಿಸ್ಟರ್ ಹುದ್ದೆಯನ್ನು ನಾನು ಬಿಟ್ಟು ನಾನು ಶಪಥ ಮಾಡಿದ್ದೇನೆ, ಎಲ್ಲಿಯ ತನಕ ಆ ಹೊಳೆದಂಡೆಯಲ್ಲಿ ತನ್ನ ಅರ್ಧ ಸೀರೆಯನ್ನು ತೊಳೆದು ಅರ್ಧ ಸೀರೆ ಅರೇ ನಗ್ನ ಸ್ಥಿತಿಯಲ್ಲಿದ್ದ ಹೆಣ್ಣನ್ನು ನೋಡಿದಾಗ ಬ್ರಿಟಿಷರನ್ನು ಓಡಿಸುವುದು ಸುಲಭ, ನನ್ನ ದೇಶದ ಮಹಿಳೆಯ ಮಾನ ಮುಚ್ಚುವುದು ಬಹಳ ಮುಖ್ಯ ಎನ್ನುವಂತಹದ್ದು ಮಹಾತ್ಮ ಹೇಳಿತ್ತು. ಎಲ್ಲಿಯ ತನಕ ಆಕೆಗೆ ಮೈ ಮುಚ್ಚುವ ತನಕ ಬಟ್ಟೆ ಸಿಗುವುದಿಲ್ಲವೋ ಅಲ್ಲಿಯ ತನಕ ನಾನು ಕೂಡ ಮೈ ತುಂಬ ಬಟ್ಟೆ ಉಟ್ಟುಕೊಳ್ಳುವುದಿಲ್ಲ ಅಂತ ಹೇಳಿ ತುಂಡು ಬಟ್ಟೆಯುಟ್ಟು ಈ ಲೋಕವನ್ನು ತ್ಯಾಗ ಮಾಡಿದರು. ಅಂತಹ ರಾಷ್ಟ್ರದಲ್ಲಿ ಇವತ್ತು ಏನಾಗುತ್ತಿದೆ? ಹೆಣ್ಣಿನ ಮೈ ಮೇಲಿನ ಬಟ್ಟೆಯನ್ನು ಬಿಚ್ಚಲಾಗುತ್ತಿದೆ. ಅದನ್ನೇ ಆಧುನಿಕತೆ ಅಂತ ಹೇಳಲಾಗುತ್ತಿದೆ. ಸಮಾನತೆಯ ಹೆಸರಿನಲ್ಲಿ, ಸ್ವಾತಂತ್ರ್ಯದ ಹೆಸರಿನಲ್ಲಿ ಆಕೆಯ ಸೌಂದರ್ಯವನ್ನು ಇಂಚಿಂಚಾಗಿ ಅಳಿದು ತಮ್ಮ ತಿಜೋರಿಯನ್ನು ತುಂಬಿಸಿಕೊಳ್ಳುವಂತಹ ಬಂಡವಾಳಶಾಹಿಗಳ ಭ್ರಮೆಯ ಮಾತಿಗೆ ನಾವೆಲ್ಲ ಮರುಳಾಗಿ ಬಿಟ್ಟಿದ್ದೇವೆ.
ಪ್ರವಾದಿ ಮುಹಮ್ಮದ್ ಈ ಜಗತ್ತಿಗೆ ಬಂದಿದ್ದು ಬಟ್ಟೆಯಿಂದ ಮುಕ್ತಗೊಳಿಸಿದ ಮಹಿಳೆಗೆ ಬಟ್ಟೆಯನ್ನು ತೊಡಿಸಲಿಕ್ಕಾಗಿ. ಬೆತ್ತಲಾಗಿ ಕಾಬಾ ಸುತ್ತುತ್ತಿದ್ದರು ಹೆಣ್ಣು ಮಕ್ಕಳು. ಪುರುಷರು ಅವಳಿಗೆ ಬಟ್ಟೆ ಹಾಕಬೇಡಿ ಅಂತ ಆದೇಶಿಸಿದ್ದರು. ಪ್ರವಾದಿ ಮುಹಮ್ಮದ್ ಬಂದರು. ಮಹಿಳೆ ಬೆತ್ತಲಾಗಿ ಕಾಬಾದ ಸುತ್ತ ಪ್ರದಕ್ಷಿಣೆ ಹಾಕುವಂತಹದ್ದು. ಆ ಬೆತ್ತಲೆಯಾಗಿ ಪ್ರದರ್ಶನೆ ಹಾಕುವಂತಹ ದೃಶ್ಯವನ್ನು ತಮ್ಮ ಕಾಮತೃಷೆಯನ್ನು ತೀರಿಸಿಕೊಳ್ಳುವಂತಹ ವಿಕೃತ ಮನಸ್ಸಿನ ಕಾಮಾಂಧರು ಅದನ್ನು ನೋಡಿ ತಮ್ಮ ತೃಷೆಯನ್ನು ತೀರಿಸಿಕೊಳ್ಳುತ್ತಿದ್ದರು. ಅದಕ್ಕೆ ಧರ್ಮದ ಬಣ್ಣ ಕೊಟ್ಟಿದ್ದರು. ಆಗ ಪ್ರವಾದಿ ಹೇಳಿದರು, ಮಹಿಳೆ ನಿಮ್ಮ ತಾಯಿ, ಆಕೆಗೆ ಬಟ್ಟೆ ಉಡಿಸಬೇಕು. ಮೈತುಂಬ ಬಟ್ಟೆ ಕೊಟ್ಟಾಗ ಆ ಮಹಿಳೆಯರು ಹೇಳಿತ್ತು, ಮೈತುಂಬ ಬಟ್ಟೆ ಉಟ್ಟುಕೊಂಡ ಮೇಲೆ ಆ ಮಹಿಳೆಯರು ಹೇಳಿದ್ದು, ನಮಗೆ ಇವತ್ತು ಸ್ವಾತಂತ್ರ್ಯ ಬಂತು ಅಂತ. ನಮಗೆ ಪ್ರವಾದಿ ಮುಹಮ್ಮದರ ಮೂಲಕ ನಮಗೆ ಮಾನ ಮುಚ್ಚಿಕೊಳ್ಳುವಂತಹ, ಸ್ವಾಭಿಮಾನದಿಂದ ಬದುಕುವಂತಹ ಒಂದು ಹಕ್ಕು ನಮಗೆ ಪ್ರಾಪ್ತಿಯಾಯಿತು ಅಂತ. ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ ಪ್ರವಾದಿಗಳಿಗೆ, ಪ್ರವಾದಿಗಳೇ, ನನಗೆ ನೀವು ವ್ಯಭಿಚಾರ ಮಾಡಲಿಕ್ಕೆ ಅನುಮತಿ ಕೊಡಬೇಕು. ಸಂಗಾತಿಗಳು ಗಾಬರಿಯಾಗ್ತಾರೆ. ಎಂತಹ ಅನಾಗರಿಕ ನೀವು, ಎಷ್ಟು ಅಸಭ್ಯದಿಂದ ಪ್ರವಾದಿಯ ಮುಂದೆ ನಾಚಿಕೆ ಇಲ್ಲದೆ ಲಜ್ಜೆ ಇಲ್ಲದೆ ಹೇಳುತ್ತಿದ್ದಾನೆ. ಪ್ರವಾದಿ ಹೇಳಿದರು ಸಂಗಾತಿಗಳಿಗೆ, ನೀವು ಕೋಪಿಸಬೇಡಿ. ಆ ವ್ಯಕ್ತಿಗೆ ಹತ್ತಿರ ಕರೆದು ಕುಳಿಸಿಕೊಳ್ತಾರೆ. ಜನರಿಗೆ ಆಶ್ಚರ್ಯ ಆಗ್ತದೆ. ವ್ಯಭಿಚಾರಕ್ಕೆ ಅನುಮತಿ ಕೇಳಲಿಕ್ಕೆ ಬಂದವನನ್ನು ಪ್ರವಾದಿ ದ್ವೇಷಿಸುತ್ತಿಲ್ಲ, ಹತ್ತಿರಕ್ಕೆ ಕರೆದು ಕುಳ್ಳಿರಿಸಿದ್ದಾರೆ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ, ಅದಕ್ಕೆ ಉತ್ತರ ಹೇಳು, ಆ ನಂತರ ನಾನು ನಿನಗೆ ವ್ಯಭಿಚಾರಕ್ಕೆ ಅನುಮತಿ ಕೊಡ್ತೇನೆ ಅಂತ. ಕೇಳಿ ಪ್ರವಾದಿಗಳೇ. ಪ್ರವಾದಿ ಹೇಳ್ತಾರೆ, ಯಾರಾದರೂ ನಿನ್ನ ತಾಯಿಯ ಮೇಲೆ, ನಿನ್ನ ಸಹೋದರಿಯ ಮೇಲೆ, ನಿನ್ನ ಮಗಳ ಮೇಲೆ ವ್ಯಭಿಚಾರ ಮಾಡಿದರೆ ನೀನು ಅವರಿಗೆ ಏನು ಮಾಡುತ್ತೀ ಅಂತ. ಆಗ ಅವನು ಒಮ್ಮೆಲೇ ಕ್ರುದ್ಧನಾಗಿ, ನಾನು ಖಂಡಿತವಾಗಿ ಇದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ, ಆ ರೀತಿ ಮಾಡುವವನನ್ನು ನಾನು ಕೊಂದು ಹಾಕಿಬಿಡುತ್ತೇನೆ. ಹಾಗಾದರೆ ನೀನು ಯಾರ ಜೊತೆ ವ್ಯಭಿಚಾರ ಮಾಡಬೇಕು ಅಂತ ನನಗೆ ಅನುಮತಿ ಕೇಳುತ್ತಿದ್ದೀಯೋ ಆ ಹೆಣ್ಣು ಕೂಡ ಯಾರದೋ ಒಬ್ಬ ತಾಯಿಯಾಗಿದ್ದಾಳೆ, ಯಾರದೋ ಒಬ್ಬ ಸಹೋದರಿಯಾಗಿದ್ದಾಳೆ, ಯಾರದೋ ಒಬ್ಬ ಪುತ್ರಿಯಾಗಿದ್ದಾಳೆ. ಆಗ ಆತನಿಗೆ ಮನವರಿಕೆಯಾಗ್ತದೆ, ಪ್ರವಾದಿಗಳೇ ನನ್ನನ್ನು ಕ್ಷಮಿಸಿ, ನಾನು ನಿಮ್ಮ ಬಳಿ ಬರುವಾಗ ವ್ಯಭಿಚಾರವನ್ನು ಅತ್ಯಂತ ಪ್ರೀತಿಸುವವನಾಗಿದ್ದೆ. ಈಗ ನನಗೆ ಜ್ಞಾನೋದಯ ಆಯಿತು, ಇಲ್ಲಿಂದ ಹೋಗುತ್ತಿದ್ದೇನೆ. ಈಗ ನಾನು ಅತ್ಯಂತ ದ್ವೇಷಿಸುವ ವಿಚಾರ ಯಾವುದು ಅಂತ ಹೇಳಿದರೆ ವ್ಯಭಿಚಾರ ಅಂತ ಹೇಳ್ತಾನೆ. ಈ ರೀತಿ ಮನುಷ್ಯರನ್ನು ತಿದ್ದುವಂತಹ ಕೆಲಸ, ಮನುಷ್ಯರನ್ನು ದ್ವೇಷಿಸದೆ ಅವರಲ್ಲಿರುವಂತಹ ಕೆಡುಕುಗಳನ್ನು ಪ್ರವಾದಿ ವಿರೋಧಿಸಿದರೆ ಹೊರತು ಆ ವ್ಯಕ್ತಿಯನ್ನಲ್ಲ. ಒಬ್ಬ ನಿಜವಾದ ವೈದ್ಯನಾಗಿ, ಒಬ್ಬ ನಿಜವಾದ ಶಿಕ್ಷಕನಾಗಿ, ಒಬ್ಬ ನಿಜವಾದ ಸುಧಾರಕನಾಗಿ ಮಾನವ ಕುಲದ ಸೇವೆಯನ್ನು ಮಾಡಿದ ಪ್ರವಾದಿ, ಮನುಷ್ಯರೇ ನೀವೆಲ್ಲ ಒಬ್ಬ ದೇವನ ಸೃಷ್ಟಿಗಳು ಮತ್ತು ನೀವೆಲ್ಲ ಸಮಾನರು, ನಿಮ್ಮ ಪೈಕಿ ಯಾರೂ ಮೇಲು ಮತ್ತು ಕೀಳಲ್ಲ. ಅಂದಿನ ಕಾಲದಲ್ಲಿ ಮನುಷ್ಯರನ್ನು ತಂದು ಮಾರಾಟ ಮಾಡಲಾಗುತ್ತಿತ್ತು. ಇಥಿಯೋಪಿಯಾದಿಂದ ಬಿಲಾಲ್ ಎನ್ನುವಂತಹ ಒಬ್ಬ ಕಪ್ಪು ಮನುಷ್ಯ ಆ ಅರೇಬಿಯಾದ ಒಬ್ಬ ಉನ್ನತ ಕುಲದ ಮನುಷ್ಯನಿಗೆ ಮಾರಾಟ ಮಾಡಲ್ಪಟ್ಟಿದ್ದ. ಆ ವ್ಯಕ್ತಿಯ ಜೊತೆ ಹೇಗೆ ನಡೆದುಕೊಳ್ಳಲಾಗುತ್ತಿತ್ತು? ಆ ವ್ಯಕ್ತಿಗೆ ಕಪ್ಪು ಮನುಷ್ಯ ತಳವರ್ಗದಲ್ಲಿ ಹುಟ್ಟಿದವ ಎಂಬ ಕಾರಣಕ್ಕಾಗಿ ಆತನನ್ನು ದನದ ಕೊಟ್ಟಿಗೆಯಲ್ಲಿ ಮಲಗಿಸಲಾಗ್ತಾ ಇತ್ತು. ಹೇಗೋ ಪ್ರವಾದಿಯ ಮಾನವ ಸಮಾನತೆಯ ಸಂದೇಶ ಆ ಗುಲಾಮನಿಗೆ ಕೇಳಿಸುತ್ತದೆ. ಕೂಡಲೇ ಆತನಿಗೆ ಮತ್ತೆ ಜೀವನ ಬಂದಂತಾಗುತ್ತದೆ. ಪ್ರವಾದಿಯ ಬಳಿ ಹೋಗುತ್ತಾರೆ. ಅವರ ಮೈಯಿಂದ ದುರ್ವಾಸನೆ ಬರುತ್ತಿದೆ. ಪ್ರವಾದಿ ಹತ್ತಿರಕ್ಕೆ ಕರೆಯುತ್ತಾರೆ, ಪ್ರವಾದಿಗಳೇ,
ನಾನು ನಿಮ್ಮ ಹತ್ತಿರ ಬಂದು ಕುಳಿತುಕೊಳ್ಳುವ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಆಗ ಪ್ರವಾದಿ ಹೇಳ್ತಾರೆ, ಯಾಕೆ? ನನ್ನನ್ನು ಖರೀದಿಸಿದ ಯಜಮಾನ ನನ್ನನ್ನು ದನದ, ಒಂಟೆಯ, ಕುರಿಗಳ ಕೊಟ್ಟಿಗೆಯಲ್ಲಿ ಮಲಗಿಸುತ್ತಾನೆ. ಅದರ ಮೂತ್ರವೆಲ್ಲ ನನ್ನ ಮೈಗೆ ಅಂಟಿಕೊಂಡಿದೆ. ಆ ದುರ್ವಾಸನೆ ನಿಮಗೆ ತಲುಪಬಾರದು, ನಾನು ಹತ್ತಿರ ಬರುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಪ್ರವಾದಿ ಬಿಲಾಲರನ್ನು ಎದ್ದು ಹತ್ತಿರಕ್ಕೆ ಕರೆದುಕೊಳ್ತಾರೆ. ಯಾಕೆ ಸ್ನಾನ ಮಾಡುವುದಿಲ್ಲವೇ? ಆಗ ಗುಲಾಮನ್ ಹೇಳ್ತಾನೆ, ನಾನು ಸ್ನಾನ ಮಾಡಬೇಕು ಅಂತ ಹೇಳಿದರೂ ನನ್ನ ಯಜಮಾನನ ಅಪ್ಪಣೆ ಬೇಕು ನನಗೆ. ಇಷ್ಟು ಕ್ರೂರವಾಗಿ ಮನುಷ್ಯನನ್ನು ನಡೆಸಿಕೊಳ್ಳುತ್ತಿದ್ದಂತಹ ಒಂದು ಕಾಲ. ಇವತ್ತಿಗೂ ಕೂಡ ನೋಡಿ, ತಂತ್ರಜ್ಞಾನದಲ್ಲಿ ಬದುಕುತ್ತಿದ್ದೇವೆ. ಒಂದು ದಲಿತ ಬಾಲಕ ಧರ್ಮದ ಕೋಲನ್ನು ಮುಟ್ಟಿದ ಎಂಬ ಕಾರಣಕ್ಕಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಯಿತು. ಏನು ಆ ಮಗುವಿನಲ್ಲೂ ಕೂಡ ನೀವು ಜಾತಿ ಅಸ್ಪೃಶ್ಯತೆ ಕಾಣುವುದೇ? ಪ್ರವಾದಿಗಳು ಬಿಲಾಲರನ್ನು ಅಪ್ಪಿಕೊಳ್ತಾರೆ. ಮುಂದೆ ವಿಜಯ ಸಿಗುತ್ತದೆ ಪ್ರವಾದಿಗಳಿಗೆ. ವಿಜಯದ ಘೋಷಣೆ ಯಾರು ಮಾಡಬೇಕು? ಮಕ್ಕಾದಲ್ಲಿರುವಂತಹ ಪ್ರಥಮ ಮಸೀದಿಯ ಆಳುವೇರಿಯ ಮೇಲೆ ನಿಂತು ವಿಜಯದ ಘೋಷಣೆ ಮಾಡಬೇಕು. ಆಗ ದೊಡ್ಡ ದೊಡ್ಡ ಮನೆತನದ ಜನ ಮುಂದೆ ಬಂದಿದ್ದಾರೆ. ಪ್ರವಾದಿ ನಮ್ಮನ್ನು ಕರೆಯುತ್ತಾರೆ ಈ ಕೆಲಸಕ್ಕಾಗಿ, ಈ ಪಾವನ ಕಾರ್ಯಕ್ಕಾಗಿ, ಈ ಪುಣ್ಯದ ಕಾರ್ಯಕ್ಕಾಗಿ ನಮ್ಮನ್ನು ಕರೀತಾರೆ ಅಂತ ಹೇಳಿದರೆ ಪ್ರವಾದಿ ಯಾವ ಸವರ್ಣೀಯನ ಕಡೆಗೂ ಕಣ್ಣೆತ್ತಿ ನೋಡಲಿಲ್ಲ. ಪ್ರವಾದಿ ಹೇಳ್ತಾರೆ, ಜನಸಾಗರದಲ್ಲಿ ನೋಡುತ್ತಿದ್ದಾರೆ. ಪ್ರವಾದಿಗಳೇ, ಯಾರನ್ನು ನೋಡುತ್ತಿದ್ದೀರಿ? ಪ್ರವಾದಿ ಉತ್ತರಿಸುತ್ತಿಲ್ಲ, ನೋಡುತ್ತಿದ್ದಾರೆ. ಕೊನೆಗೆ ಪ್ರವಾದಿಗಳು ಕೇಳ್ತಾರೆ, ಬಿಲಾಲ್ ಎಲ್ಲಿ? ಬಿಲಾಲರನ್ನು ಮುಂದೆ ತರಿಸಿ ತಂದು ನಿಲ್ಲಿಸಲಾಗ್ತದೆ. ಬಿಲಾಲ್ ಬನ್ನಿ ಹತ್ತಿರಕ್ಕೆ. ಬಿಲಾಲ್ ನಡುಗುತ್ತಾ ಬಂದು ನಿಲ್ಲುತ್ತಾರೆ. ಯಾಕೆ ಅಂತಾರೆ ಗೊತ್ತಿತ್ತು ಅವರಿಗೆ. ಹಿಂದೊಮ್ಮೆ ಕಾಬಾದ ಮಸೀದಿಯ ನೆರಳಿನಲ್ಲಿ ನಿಂತದ್ದಕ್ಕಾಗಿ ಮೈಯಲ್ಲಿ ಬಾಸುಂಡೆಗಳು ಏಳುವಂತೆ ಅವರು ಬಡಿಸಿಕೊಂಡಿದ್ದರು. ಅದಕ್ಕೆ ಆ ಮಸೀದಿಯ ಹತ್ತಿರಕ್ಕೂ ಕೂಡ ಹೋದರೆ ಮತ್ತೆ ನನಗೆ ಆ ಪರಿಸ್ಥಿತಿ ಬರ್ತದೆ ಅಂತ ಹೆದರಿದ್ದರು. ಪ್ರವಾದಿಗಳೇ, ನಾನು ಹತ್ತಿರ ಬರುವುದಿಲ್ಲ, ಬಂದರೆ ಈ ಉನ್ನತ ಗೋತ್ರ ಜಾತಿಯ ಜನ ನನ್ನನ್ನು ಬಿಡುವುದಿಲ್ಲ. ಆಗ ಪ್ರವಾದಿಗಳು ಹೇಳ್ತಾರೆ, ಬಿಲಾಲ್, ಅಜ್ಞಾನ ತೊಲಗಿದೆ. ಕುಲ, ಗೋತ್ರ, ಮನೆತನಗಳ ಎಲ್ಲ ಶ್ರೇಷ್ಠತೆಯನ್ನು ನಾನು ನನ್ನ ಪಾದದಡಿಯಲ್ಲಿ ತುಳಿದು ಹಾಕಿದ್ದೇನೆ ಅಂತ ಹೇಳಿದರು ಪ್ರವಾದಿಗಳು. ಯಾರು ಉತ್ತಮ ಕರ್ಮ ಮಾಡುತ್ತಾರೋ ಅವನು ಮಾತ್ರ ದೇವನ ದೃಷ್ಟಿಯಲ್ಲಿ ಅತ್ಯಂತ ದೈವಭಕ್ತ ಎಂಬುದನ್ನು ಸಾರಿದರು ಪ್ರವಾದಿಗಳು. ಇದನ್ನು ಅವತ್ತಿನ ಸವರ್ಣೀಯರಿಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತಿಗೂ ಕೂಡ ಸಹಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಸತ್ಯ ಅದು ಎಂದೂ ಸತ್ತು ಹೋಗಲಿಕ್ಕೆ ಸಾಧ್ಯವಿಲ್ಲ. ನೀವು ಅದನ್ನು ಹಿಂಸಿಸಬಹುದು, ಅದನ್ನು ಇನ್ನು ಬೇಕಾದಷ್ಟು ಅದನ್ನು ದುರ್ಬಲಗೊಳಿಸಬಹುದು, ಆದರೆ ಅದನ್ನು ಕೊಲ್ಲಲಿಕ್ಕೆ ಮಾತ್ರ ಸಾಧ್ಯವಿಲ್ಲ. ಪ್ರವಾದಿ ಹೇಳುತ್ತಾರೆ, ನೀವು ಕಾಬಾದ ಈ ಮಸೀದಿಯ ತುದಿಯ ಮೇಲೆ ನಿಂತು ವಿಜಯದ ಘೋಷಣೆ ಮಾಡಬೇಕು. ಬಿಲಾಲ್ ಹೇಳುತ್ತಾರೆ, ಇದು ಸಾಧ್ಯವೇ ಪ್ರವಾದಿಗಳೇ? ಹೌದು, ಸಾಧ್ಯ. ಇದು ಮಾನವ ಸಮಾನತೆ ಅಂತ ಹೇಳಿದರೆ ಅದು ಭಾಷಣದ ಪದವೋ ಯಾವುದೋ ಒಂದು ಗ್ರಂಥದಲ್ಲಿ ಬರೆದಂತಹ ಬರಹವೋ ಖಂಡಿತ ಅಲ್ಲ. ಅದು ಪ್ರಾಯೋಗಿಕವಾಗಿ ಅಸ್ತಿತ್ವಕ್ಕೆ ಬರಬೇಕು. ಬಿಲಾಲ್ ಗೋಡೆ ಏರಿರಿ. ಕುಳ್ಳಗಿದ್ದರು, ಗೋಡೆ ಸಿಗಲಿಲ್ಲ. ಪ್ರವಾದಿಗಳು ಹೇಳುತ್ತಾರೆ, ಚಿಂತಿಸಬೇಡಿ. ಕುಳಿತುಕೊಳ್ಳುತ್ತಾರೆ ಪ್ರವಾದಿಗಳು. ನನ್ನ ತೊಡೆಯ ಮೇಲೆ ನಿಮ್ಮ ಪಾದವನ್ನಿಟ್ಟು ಈ ಕಾಬಾದ ಗೋಡೆಯನ್ನೇರಿರಿ ಅಂತ. ಆಗಲೂ ಬಿಲಾಲರಿಗೆ ಗೋಡೆ ನಿಲುಕುವುದಿಲ್ಲ. ಪ್ರವಾದಿ ಹೇಳುತ್ತಾರೆ, ಯಾರಾದರೂ ಸಹಾಯ ಮಾಡಿ ಅಂತ ಹೇಳಬಹುದಿತ್ತು ಪ್ರವಾದಿಗಳು. ಜನರಿಗೆ ಆದೇಶ ನೀಡಲಿಲ್ಲ. ಜನರಿಗೆ ಆದೇಶ ಮತ್ತು ಉಪದೇಶ ನೀಡುವುದಕ್ಕಿಂತ ಮುಂಚೆ ಸ್ವಯಂ ಅದನ್ನು ಕಾರ್ಯರೂಪದಲ್ಲಿ ತರುತ್ತಿದ್ದರು ಪ್ರವಾದಿಗಳು. ತಾವೇ ಸ್ವತಃ ಕುಳಿತುಕೊಂಡು ಪ್ರವಾದಿಗಳು ಹೇಳ್ತಾರೆ ಬಿಲಾಲರಿಗೆ, ನನ್ನ ಹೆಗಲ ಮೇಲೆ ನಿಮ್ಮ ಪಾದವನ್ನಿಟ್ಟು ಕಾಬಾದ ಗೋಡೆಯನ್ನೇರಿರಿ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದು,
ಇದಕ್ಕಿಂತ ಉತ್ತಮವಾದಂತಹ ಒಂದು ಮಾನವ ಸಮಾನತೆಯ ಉದಾಹರಣೆ ಈ ವಿಶ್ವದಲ್ಲಿ ಎಲ್ಲೂ ನೋಡಲಿಕ್ಕೆ ನಮಗೆ ಸಿಗುವುದಿಲ್ಲ ಅಂತ. ಅದಕ್ಕಾಗಿ ಭಾರತ ಬಲಿಷ್ಠವಾಗಬೇಕು ಅಂತ ಹೇಳಿದರೆ ಇಸ್ಲಾಮಿನ ದೇಹ, ವೇದಾಂತದ ಮೆದುಳು ಇವೆರಡೂ ಪರಸ್ಪರ ಕೂಡಿದಾಗ ಮಾತ್ರ ಭಾರತ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಅಂತ ಹೇಳಿತ್ತು. ಸ್ವತಂತ್ರ ಸಿಕ್ಕ ಆ ಸಂಭ್ರಮದಲ್ಲಿ ಎಲ್ಲರೂ ಕುಣಿದು ಕುಪ್ಪಳಿಸುತ್ತಿರುವಾಗ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿದ್ದು, ಇಲ್ಲಿರುವ ಹಿಂದೂ ಮತ್ತು ಮುಸ್ಲಿಂ ಇಬ್ಬರೂ ಒಗ್ಗಟ್ಟಾಗಿ ಸ್ವತಂತ್ರಕ್ಕಾಗಿ ಹೋರಾಡಿದ್ದಾರೆ. ಇಲ್ಲಿ ಯಾರ ತ್ಯಾಗವೂ ಕಡಿಮೆ ಇಲ್ಲ, ಯಾರ ಬಲಿದಾನವೂ ಹೆಚ್ಚು ಕಡಿಮೆ ಇಲ್ಲ. ಎಲ್ಲರ ರಕ್ತ, ಈ ಇಬ್ಬರ ರಕ್ತ ಸಮಾನವಾಗಿ ಹರಿಯಲ್ಪಟ್ಟಿದೆ. ಮತ್ತು ಇಲ್ಲಿರುವ ಕ್ರೈಸ್ತ, ಜೈನ, ಬೌದ್ಧ ಬಂಧುಗಳು ಯಾರೂ ಭೇದ ಭಾವವಿಲ್ಲದೆ ಐಕ್ಯತೆಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಆದ್ದರಿಂದ ಈ ದೇಶದ ಹಿಂದೂ ಮುಸ್ಲಿಂ ನನ್ನ ಎರಡು ಕಣ್ಣುಗಳಿದ್ದಂತೆ, ಇವರಿಬ್ಬರು ಅಣ್ಣ ತಮ್ಮಂದಿರಂತೆ ಮುಂದೆ ಬದುಕುತ್ತಾರೆ ಅಂತ ನೀವು ಸ್ವತಂತ್ರ ಭಾರತದ ಭರವಸೆ ನನಗೆ ಕೊಡಬೇಕು ಅಂತ ಗಾಂಧೀಜಿ ಕೇಳಿದ್ದು. ಆದರೆ ನಮಗೆ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಸ್ವತಂತ್ರ ಭಾರತದ 78 ವರ್ಷಗಳ ಇತಿಹಾಸದಲ್ಲಿ ಸುಮಾರು ಎಷ್ಟೋ ಸಾವಿರ ಕೋಮುಗಲಭೆಗಳನ್ನು ನಾವು ಕಂಡಿದ್ದೇವೆ. ಯಾವ ಕಾರಣಕ್ಕಾಗಿ? ಏನಾದರೂ ಅದರಲ್ಲಿ ಅರ್ಥವಿದೆಯೇ? ಒಡೆಯುವವರು ನಮ್ಮನ್ನು ಒಡೆಯುತ್ತಿದ್ದಾರೆ ಅಂತ ಹೇಳಿದರೆ, ಆಳುವವರು ನಮ್ಮನ್ನು ವಿಭಜಿಸುತ್ತಿದ್ದಾರೆ ಅಂತ ಹೇಳಿದರೆ, ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಮಸೀದಿ ಮಂದಿರಗಳ ಹೆಸರಿನಲ್ಲಿ, ಹಸಿರು ಬಣ್ಣ, ಕೇಸರಿ ಬಣ್ಣ ಎಂಬ ಹೆಸರಿನಲ್ಲಿ ನಮ್ಮನ್ನು ಒಡೆಯುತ್ತಿದ್ದಾರೆ, ನಾವು ಅದರ ಪರಿಣಾಮವನ್ನು ಅನುಭವಿಸುತ್ತಿದ್ದೇವೆ ಅಂತ ಹೇಳಿದರೆ, ಇವತ್ತು ನೋಡಿ ಎಷ್ಟು ಮುಂದುವರಿದ ರಾಷ್ಟ್ರಗಳ ಸಾಲಿನಲ್ಲಿ ನಾವಿದ್ದರೂ ಕೂಡ ನಾವು ಹೇಗೆ ಬದುಕುತ್ತಿದ್ದೇವೆ. ಇವತ್ತಿಗೂ ದಿನಕ್ಕೆ 30 ಲಕ್ಷ ಅನಾಥ ಮಕ್ಕಳು ಕೇವಲ 1 ಹೊತ್ತು ಮಾತ್ರ ಊಟ ಮಾಡುವುದು. ವಿಧವೆಯರಿಗೆ ಯಾವ ಸ್ಥಾನ ಇದೆ ಇಲ್ಲಿ ನಮ್ಮಲ್ಲಿ? ಇವತ್ತಿಗೂ ಆಕೆ ಅಸ್ಪೃಶ್ಯಳು, ಅಪಶಕುನ ಅಂತ ಭಾವಿಸಲ್ಪಡುತ್ತಾಳೆ. ಮಂದಿರದಲ್ಲಿ ಮುಕ್ತವಾಗಿ ಎಲ್ಲರಿಗೂ ಪ್ರವೇಶವಿದೆಯೇ? ಯಾಕೆ ಇದು ಸಾಧ್ಯವಾಗುತ್ತಿಲ್ಲ? ಮನುಷ್ಯರನ್ನು ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದನ್ನು ಬಿಟ್ಟು ಬಿಡಿ ಅಂತ ನಮ್ಮನ್ನಾಳುವವರಿಗೆ ನಾವು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಬೇಕಾದ ಕಾಲ ಇದು. ಹಿಂದೆ ಬ್ರಿಟಿಷರು ನಮ್ಮನ್ನು ಒಡೆದು ಆಳಿದರು, ಅದಕ್ಕೆ ಒಂದು ಅರ್ಥ ಇತ್ತು. ಆದರೆ ನಮ್ಮವರೇ ನಮ್ಮನ್ನು ಆಳುತ್ತಾರೆ, ನಮ್ಮ ಬಡತನ ನೀಗಿಸುತ್ತಾರೆ, ನಮ್ಮಲ್ಲಿರುವಂತಹ ಜಾತಿವಾದವನ್ನು ನೀಗಿಸುತ್ತಾರೆ, ಭ್ರಷ್ಟಾಚಾರವನ್ನು ನೀಗಿಸುತ್ತಾರೆ, ನಮ್ಮನ್ನು ಎಲ್ಲ ರೀತಿ ಸುಖ ಮತ್ತು ನೆಮ್ಮದಿಯಿಂದ ಇಡುತ್ತಾರೆ ಅಂತ ಹೇಳಿ 78 ವರ್ಷಗಳಿಂದ ಮತ ಚಲಾಯಿಸುತ್ತಲೇ ಬಂದೆವು. ಆದರೆ ಅವರು ನಮ್ಮ ಮುಂದೆ, ನಮ್ಮ ಮಧ್ಯೆ ಅಧಿಕಾರ ಚಲಾಯಿಸುತ್ತಲೇ ನಮ್ಮನ್ನು ಒಂದುಗೂಡಲಿಕ್ಕೆ ಬಿಡುತ್ತಿಲ್ಲ. ಇಲ್ಲಿ ಕೇವಲ ರಾಜಕಾರಣಿಗಳ ಪಾತ್ರವಿದೆ ಅಂತ ನಾನು ಮಾತ್ರ ಹೇಳುವುದಿಲ್ಲ. ಇಲ್ಲಿ ಬಹಳ ಪಾವನವಾದಂತಹ ರಾಜಕಾರಣಿಗಳು ಕೂಡ ಹುಟ್ಟಿ ಹೋಗಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯಂತಹ ಪ್ರಧಾನಮಂತ್ರಿಯನ್ನು ಈ ತನಕ ಮತ್ತೆ ದೇಶ ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. ಇಂತಹ ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬೊಕ್ಕಸದಿಂದ ಒಂದು ಚಿಕ್ಕಾಸನ್ನು ಪಡೆಯದೆ ಜನರ ಸೇವೆಯ ಕುರ್ಚಿ ಇದು ಅಂತ ಹೇಳಿದ ಅಂತಹ ಪುಣ್ಯಾತ್ಮ ರಾಜಕಾರಣಿಗಳನ್ನು ಕೂಡ ನಾವು ಕಂಡಿದ್ದೇವೆ. ಆದರೆ ಗರಿಷ್ಠ ಇವತ್ತು ನಾವು ನೋಡುತ್ತಿದ್ದೇವೆ ಜಾತಿವಾದ, ಕೋಮುವಾದ ಎಲ್ಲೆಡೆ ವ್ಯಾಪಕವಾಗುತ್ತಿದೆ. ಇನ್ನು ನೈತಿಕ ಅಧಪತನ. ಕೊರೋನಾದ ಸಂದರ್ಭದಲ್ಲಿ 1ನೆಯ ಲಾಕ್ಡೌನ್ ಬಹಳ ಅವಧಿ ದೀರ್ಘವಾಗಿತ್ತು. 59 ದಿನಗಳ ಕಾಲ ನಾವು ಮನೆಯಲ್ಲಿದ್ದೆವು. ಕಿರಾಣಿ ಅಂಗಡಿಗಳು ಕದ್ದು ಮುಚ್ಚಿ ದಿನಸಿ ಸಾಮಾನುಗಳನ್ನು ನೀಡುತ್ತಿತ್ತು. ಅಂಗಡಿ ತೆರೆಯಲು ಅನುಮತಿ ಕೊಡ ಅಂತ ಹೇಳಿದರೂ ಕೂಡ ಸರ್ಕಾರ ಕಣ್ತೆರೆಯಲಿಲ್ಲ. ಆದರೆ ನಮ್ಮ ಧ್ವನಿ ಕ್ಷೀಣಿಸಿತ್ತು. ಆದರೆ ಸಾರಾಯಿ ಕುಡಿಯುವವರ ಧ್ವನಿ ಕ್ಷೀಣಿಸಿರಲಿಲ್ಲ. ಅವರು ಹೇಳಿದರು, ಈ ದೇಶದಲ್ಲಿ ಯಾವುದನ್ನು ಬಂದು ಮಾಡಿದರೂ ಕೂಡ ನಾವು ಕೇಳುವುದಿಲ್ಲ, ಸರಾಯಿ ಮಾತ್ರ ನಮಗೆ ಸಿಗಬೇಕು. ಆದ್ದರಿಂದ ಕೊರೋನಾದ ಲಾಕ್ಡೌನ್ ಸಂದರ್ಭದಲ್ಲಿ ಮೊಟ್ಟ ಮೊದಲು ತೆರೆಯಲ್ಪಟ್ಟದ್ದು ಸರಾಯಿ ಅಂಗಡಿ. ಆ ಸರಾಯಿ ಅಂಗಡಿಯ ಮುಂದೆ ಸರತಿ ಸಾಲಿನಲ್ಲಿ ನಿಂತಹ ಜನರನ್ನು ನೋಡಿದಾಗ ಮಾತ್ರ ನಮಗೆ ಗೊತ್ತಾಗಿದ್ದು ಎಂತಿಂತಹ ಜನರು ಕುಡಿಯುತ್ತಿದ್ದಾರೆ. ಆಫೀಸರ್ಗಳು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು. ನಮಗೆ ನೈತಿಕವಾಗಿ ದೇಶವನ್ನು ಕಟ್ಟಲಿಕ್ಕೆ ಏಕೆ ಸಾಧ್ಯವಾಗಲಿಲ್ಲ? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿದ್ದು, ನನಗೆ ಕೇವಲ 1 ದಿನದ ಅಧಿಕಾರ ಕೊಡಿ,
ಒಂದು ದಿನದಲ್ಲಿ ಏನು ಮಾಡುತ್ತೀರಿ ಬಾಪೂಜಿ? ಒಂದು ದಿನದಲ್ಲಿ ನಾನು ನನ್ನ ಭಾರತವನ್ನು ಮದ್ಯ ಮುಕ್ತ ಭಾರತವನ್ನಾಗಿ ಮಾಡುತ್ತೇನೆ ಅಂತ ಹೇಳಿದ ರಾಷ್ಟ್ರಪಿತನ ನಾಡಿನಲ್ಲಿ ಇವತ್ತು ನೀರು ಸಿಗುವುದಿಲ್ಲ, ಆದರೆ ಸಾರಾಯಿ ಮಾತ್ರ ಎಲ್ಲರಿಗೂ ಸರಾಗವಾಗಿ ಸಿಗುತ್ತದೆ. ಇದು ನೈತಿಕತೆಯೇ? ಇದು ಸ್ವಾತಂತ್ರ್ಯದ ನಿಜವಾದ ಒಂದು ವ್ಯವಸ್ಥೆಯೇ? ಸ್ವಾತಂತ್ರ್ಯವನ್ನು ಅದರ ನಿಜವಾದ ಅರ್ಥದಲ್ಲಿ ಅನುಭವಿಸುವಂತಹ ಒಂದು ವ್ಯವಸ್ಥೆ ಜಾರಿಯಾಗಬೇಕು. ಇಲ್ಲಿ ಮಹಿಳೆಯನ್ನು ತಾಯಿ ಸಹೋದರಿ ಅಂತ ಗುರುತಿಸುವ, ಎಲ್ಲ ಕೆಡುಕುಗಳಿಂದ ಮುಕ್ತವಾದ ಭ್ರಷ್ಟಾಚಾರ ಇವತ್ತು ತಾಂಡವ ಮಾಡುತ್ತಿದೆ. ಯಾರಿಂದ ಭ್ರಷ್ಟಾಚಾರ? ಕೂಲಿ ಕಾರ್ಮಿಕರು ಮಾಡುತ್ತಿಲ್ಲ ಭ್ರಷ್ಟಾಚಾರ, ಕಲಿಯದೇ ಇರುವವರು ಭ್ರಷ್ಟಾಚಾರ ಮಾಡುತ್ತಿಲ್ಲ. ಯಾರು ಮಾಡುತ್ತಿದ್ದಾರೆ? ಸಿದ್ದೇಶ್ವರ ಸ್ವಾಮೀಜಿಗಳ ಮಾತು ಬಹಳ ಎಂತಹ ಅರ್ಥಗರ್ಭಿತವಾದ ಮಾತು ಅಂತ ಹೇಳಿದರೆ, ಅಕ್ಷರ ಕಲಿತವನು ಭ್ರಷ್ಟನಾಗಬಹುದು, ಆದರೆ ಸಂಸ್ಕಾರ ಕಲಿತವನು ಎಂದೂ ಭ್ರಷ್ಟನಾಗಲಿಕ್ಕೆ ಸಾಧ್ಯವಿಲ್ಲ ಅಂತ. ಇವತ್ತು ಅಕ್ಷರ ಕಲಿತವರಿಂದಲೇ ಎಲ್ಲ ಅನಾಹುತಗಳು ಸಮಾಜದಲ್ಲಿ ಸಂಭವಿಸುತ್ತಿವೆ. ಸಂಸ್ಕಾರ ಕೊಡುವಂತಹ ಕೆಲಸ ಮುಗಿದು ಹೋಗಿದೆ. ಸಂಸ್ಕಾರ ಇಲ್ಲ, ಕರೆಂಟೂ ಇಲ್ಲ. ಆತ್ಮೀಯ ಬಂಧುಗಳೇ ಮತ್ತು ಹಿರಿಯರೇ, ನಾನು ಪ್ರಸ್ತಾಪಿಸುತ್ತಿದ್ದೆ ಆ ಸಂಸ್ಕಾರದ ವಿಷಯ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಸಂಸ್ಕಾರವನ್ನು ಕೊಡಲಿಕ್ಕೆ ಬಂದದ್ದು. ವಿದ್ಯೆ, ಅದನ್ನು ಕಲಿಯಲಿಕ್ಕೆ ನೀನು ಈ ಜಗತ್ತಿನ ಯಾವ ಮೂಲೆಯಲ್ಲಾದರೂ ಅದು ಸಿಗುತ್ತದೆ ಅಂತ ಹೇಳಿದರೆ ನೀನು ಹೋಗಿ ಅದನ್ನು ಕಲಿಯಬೇಕು. ಆದರೆ ಅದರ ಜೊತೆಗೆ ಸಂಸ್ಕಾರ ಬೇಕು ಎನ್ನುವಂತಹದ್ದು. ಪ್ರವಾದಿಗಳು ಅನಾಥಾಶ್ರಮದ ಕಲ್ಪನೆ ಹೊಂದಿರಲಿಲ್ಲ, ವೃದ್ಧಾಶ್ರಮದ ಕಲ್ಪನೆ ಪ್ರವಾದಿಗಳು ಕೊಡಲಿಲ್ಲ. ಆದರೆ ಇವತ್ತು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳಿವೆ. ಆ ಅನಾಥಾಶ್ರಮಗಳಲ್ಲಿ ಯಾವ ಮಕ್ಕಳಿವೆ? ವೃದ್ಧಾಶ್ರಮದಲ್ಲಿ ಯಾರ ತಂದೆ ತಾಯಿಗಳಿದ್ದಾರೆ ಅಂತ ಹೇಳಿದರೆ, ಈ ಮಾನವೀಯ ಬಸ್ ಸ್ಟ್ಯಾಂಡಿನಲ್ಲಿ ಕೂಲಿ ಮಾಡುವಂತಹ ವ್ಯಕ್ತಿಯ ತಂದೆ ತಾಯಿಗಳು ಅಲ್ಲಿಲ್ಲ. ಅಲ್ಲಿರುವ ತಂದೆ ತಾಯಿಗಳು ಯಾರು ಅಂತ ಹೇಳಿದರೆ, ಇಲ್ಲಿ ಶಾಲೆ ಕಲಿತವರು, ನೌಕರಿ ಮಾಡುವವರು, ಕೈತುಂಬ ಸಂಬಳ ಪಡೆಯುವವರು, ಪದವಿಗಳ ಮೇಲೆ ಪದವಿಗಳನ್ನು ಪಡೆದು ಕೇವಲ ನಾನು ನನ್ನ ಹೆಂಡತಿ ಮಕ್ಕಳು ಮಾತ್ರ ಸುಖದಿಂದಿರಬೇಕು ಅಂತ ಹೇಳುವ ಆ ಸ್ವಾರ್ಥಿ ಸಾಕ್ಷರತೆ, ಅಕ್ಷರ ಕಲಿತಂತಹ ವ್ಯಕ್ತಿಗಳ ತಂದೆ ತಾಯಿಗಳು ಇವತ್ತು ಅಲ್ಲಿರುವುದು. ಅದಕ್ಕೆ ಪ್ರವಾದಿಗಳು ಹೇಳಿದ್ದು, ಹೆತ್ತ ಸ್ವರ್ಗ ಎಲ್ಲಿದೆ ಅಂತ ಕೇಳಿದಾಗ ಪ್ರವಾದಿಗಳು ಆಕಾಶದ ಮೇಲಿದೆ ಅಂತ ಹೇಳಲಿಲ್ಲ, ಅದು ನಿನ್ನ ತಾಯಿಯ ಪಾದದಡಿಯಲ್ಲಿದೆ ಅಂತ ಹೇಳಿದ್ದು. ಆನಂತರ ಮಹಿಳೆಯರಿಗೆ ಹೇಳಿದರು, ನೀವು ಅಡಿಗೆ ಮಾಡುವಾಗ ಸಾರಿಗೆ 1 ಲೋಟ ಹೆಚ್ಚು ನೀರು ಹಾಕಬೇಕು. ಯಾಕೆ ಅಂತ ಹೇಳಿದರೆ ಪಕ್ಕದವರಿಗೂ ಪಕ್ಕದ ಮನೆಯವರಿಗೂ ಕೂಡ ಕೊಟ್ಟು ತಿನ್ನಲಿಕ್ಕೆ ಸಾಧ್ಯವಾಗಬೇಕು. ನೆರೆಮನೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಊಟ ಮಾಡಿ ಮಲಗುವವನು ನನಗೆ ಸಂಬಂಧವಿಲ್ಲ ಅಂತ ಹೇಳಿದರು ಪ್ರವಾದಿಗಳು. ಆನಂತರ ನಿಮ್ಮ ಪೈಕಿ ಯಾರಾದರೂ ನೀವು ಎಷ್ಟೇ ನಮಾಜ್ ಮಾಡುವವರಾಗಿದ್ದರು, ಜಕಾತ್ ಕೊಡುವವರಾಗಿದ್ದರು, ಉಪವಾಸ ಮಾಡುವ ಹಜ್ ಮಾಡಿದವರಾಗಿದ್ದರೂ ಕೂಡ ನೀವು ಜಾತಿವಾದ ಮಾಡುತ್ತೀರಿ ಅಂತ ಹೇಳಿದರೆ ನಿಮ್ಮ ಜೊತೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದರು ಪ್ರವಾದಿಗಳು. ಲೈಸ ಮಿನ್ನ ಮನ್ ದಆ ಇಲಾ ಅಸಬಿಯ್ಯ, ಜನರೇ, ಮುಸಲ್ಮಾನರೇ, ನೀವು ಜಾತಿವಾದದ ಕಡೆಗೆ ಜನರನ್ನು ಕರೆಯಬಾರದು. ವಲೈಸ ಮಿನ್ನ ಮಮ್ಮ ಆತ ಇಲಾ ಅಸಬಿಯ್ಯ, ಜಾತಿವಾದಕ್ಕಾಗಿ ಜನರನ್ನು ನೀವು ಸಂಘಟಿಸಬಾರದು. ವಲೈಸ ಮಿನ್ನ ಮಮ್ಮ ಆತ ಇಲಾ ಅಸಬಿಯ್ಯ, ಜಾತಿವಾದಕ್ಕಾಗಿ ಹೋರಾಡಿ ನೀವು ಪ್ರಾಣ ಕಳೆದುಕೊಳ್ಳಬಾರದು. ಈ 3 ನೀವು ಮಾಡುವುದಾದರೆ ನಿನಗೂ ಮತ್ತು ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದರು ಪ್ರವಾದಿಗಳು. ಸಣ್ಣ ಸಣ್ಣ ಮಾತಿಗೆ ಕುಟುಂಬ ಸಂಬಂಧಗಳನ್ನು ಯಾವನು ಕೆಡಿಸಿಕೊಳ್ಳುತ್ತಾನೋ ಅವನಿಗೆ ಸ್ವರ್ಗ ನಿಷಿದ್ಧವಾಗಿದೆ ಅಂತ ಹೇಳಿದರು ಪ್ರವಾದಿಗಳು. ಒಬ್ಬರು ಇನ್ನೊಬ್ಬರ ಬೆನ್ನ ಹಿಂದೆ ಮಾತನಾಡಬೇಡಿ, ಸಂಶಯ ಪಡಬೇಡಿ, ದ್ವೇಷ ಮಾಡಬೇಡಿ, ಹಗೆತನ ಸಾಧಿಸಬೇಡಿ, ಅಸೂಯೆ ಪಡಬೇಡಿ, ನೀವೆಲ್ಲ ಪರಸ್ಪರ ಸಹೋದರರಾಗಿದ್ದೀರಿ ಎನ್ನುವಂತಹದ್ದು. ಆದರೆ ಇವತ್ತು ನಾವು ಸಮಾಜದಲ್ಲಿ ನೋಡುತ್ತಿದ್ದೇವೆ, ಜಾತಿವಾದ ತಾಂಡವವಾಡುತ್ತಿದೆ. ಅದಕ್ಕೆ ಒಬ್ಬ ಚಿಂತಕ ಹೇಳುವುದು, ನೀವು ಮುಸಲ್ಮಾನರನ್ನು ಪ್ರೀತಿಸಿದರೆ ಮುಸಲ್ಮಾನರು ಮಾತ್ರ ನಿಮ್ಮ ಜೊತೆ ಇರುತ್ತಾರೆ. ನೀವು ಹಿಂದೂಗಳನ್ನು ಪ್ರೀತಿಸಿದರೆ ಹಿಂದೂಗಳು ಮಾತ್ರ ನಿಮ್ಮ ಜೊತೆ ಇರುತ್ತಾರೆ. ಆದರೆ ನೀವು ಮನುಷ್ಯರನ್ನು ಪ್ರೀತಿಸಿದರೆ ಎಲ್ಲರೂ ನಿಮ್ಮ ಜೊತೆ ಇರುತ್ತಾರೆ. ಇವತ್ತು ಎಲ್ಲ ಜಾತಿ, ಕ್ರೈಸ್ತ ಧರ್ಮದ ವಿದ್ವಾಂಸರು, ಯಹೂದಿ ಧರ್ಮದ ವಿದ್ವಾಂಸರು, ಹಿಂದೂ ಧರ್ಮದ ಮಹಾನ್ ಪಂಡಿತರು ಪ್ರವಾದಿ ಮುಹಮ್ಮದರ ಬಗ್ಗೆ ಅತ್ಯುತ್ತಮ ಬರಹಗಳನ್ನು ಬರೆದಿದ್ದಾರೆ ಅಂತ ಹೇಳಿದರೆ ಆ ಪ್ರವಾದಿ ಎಲ್ಲರನ್ನು ಪ್ರೀತಿಸಿದರು. ಆದ್ದರಿಂದ ಇವತ್ತು ಎಲ್ಲರೂ ಪ್ರವಾದಿಯನ್ನು ಪ್ರಶಂಸಿಸುತ್ತಿದ್ದಾರೆ. ಯಾಕೆ ಅಂತ ಹೇಳಿದರೆ ಮುಹಮ್ಮದ್ ಎಂಬ ಹೆಸರು
ಅದು ಅರ್ಥ ಕೊಡುವಂತಹದ್ದು, ಸರ್ವರಿಂದಲೂ ಪ್ರಶಂಸಿಸಲ್ಪಡುವಂತಹ ಒಂದು ವ್ಯಕ್ತಿತ್ವ. ಆದ್ದರಿಂದ ನಾವು ಎಲ್ಲರನ್ನು ಪ್ರೀತಿಸುವಂತಹ ಹೃದಯ ವೈಶಾಲ್ಯತೆ ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಅದು ಇವತ್ತಿನ ಅಗತ್ಯವಾಗಿದೆ. ನನ್ನ ಮಗ ಯುರೋಪಿನಲ್ಲಿದ್ದಾನೆ, ನನ್ನ ಮಗ ಅಮೇರಿಕಾದಲ್ಲಿದ್ದಾನೆ ಅಂತ ಹೇಳಿದ ಮಾತ್ರಕ್ಕೆ ನನ್ನ ಮನೆ ಶ್ರೀಮಂತ ಮನೆ ಆಗಲಿಕ್ಕೆ ಸಾಧ್ಯವಿಲ್ಲ. ನನ್ನ ಮನೆಯಲ್ಲಿ ನಿತ್ಯ ದುಡಿದು ರಾತ್ರಿ ಬಂದು ತನ್ನ ಹೆತ್ತ ತಂದೆ ತಾಯಿಯ ಸೇವೆ ಮಾಡುವ ಮಗನಿದ್ದಾನೆ ಅಂತ ಹೇಳಿದರೆ ಅದು ಮಾತ್ರ ಶ್ರೀಮಂತ ಮನೆ ಎನ್ನುವಂತಹ ಸತ್ಯವನ್ನು ಇವತ್ತು ನಾವು ಪರಿಗಣಿಸಬೇಕು. ಅದಕ್ಕೆ ಪ್ರವಾದಿಗಳು ಹೇಳಿದ್ದು, ಸಂಪತ್ತಿನ ಹೆಚ್ಚಳ ಅದು ನಿಜವಾದ ಶ್ರೀಮಂತಿಕೆಯಲ್ಲ, ಹೃದಯ ಶ್ರೀಮಂತಿಕೆ ಅದು ನಿಜವಾದ ಶ್ರೀಮಂತಿಕೆಯಾಗಿದೆ ಎನ್ನುವಂತಹದ್ದು. ಹೆತ್ತ ತಾಯಿಯನ್ನು ಗೌರವಿಸುವ, ಹೆತ್ತ ತಂದೆಯನ್ನು ಆದರಿಸುವ, ಹಿರಿಯರನ್ನು ಗೌರವಿಸುವ, ಕಿರಿಯರನ್ನು ಪ್ರೀತಿಸುವ, ಮಹಿಳೆಯರನ್ನು ಅತ್ಯಂತ ಆದರದಿಂದ ಕಾಣುವ ಒಂದು ಸಮಾಜದ ನಿರ್ಮಾಣ ಆಗಬೇಕು. ಇಂತಹ ಒಂದು ಸಮಾಜ ಪ್ರವಾದಿ 23 ವರ್ಷಗಳ ಅವಧಿಯಲ್ಲಿ ಮಾಡಿ ತೋರಿಸಿದರು. ಆ ಸಮಾಜದಲ್ಲಿ ಭಿಕ್ಷುಕರಿರಲಿಲ್ಲ, ದಾನ ಕೊಡಲಿಕ್ಕೆ ಬಂದರೆ ದಾನ ಪಡೆಯುವವರು ಇರಲಿಲ್ಲ, ಸಾರಾಯಿ ಇರಲಿಲ್ಲ, ಭ್ರಷ್ಟಾಚಾರವಿರಲಿಲ್ಲ, ಲಂಚವಿರಲಿಲ್ಲ, ಕೋಮುವಾದವಿರಲಿಲ್ಲ, ಯಾವುದೇ ರೀತಿಯ ಅನಾಹುತಗಳಿಲ್ಲದ ಒಂದು ಅತ್ಯುತ್ತಮವಾದಂತಹ ಆಡಳಿತ ಏನೆಲ್ಲ ಕಂಡಿತು. ಪ್ರೊಫೆಸರ್ ರಾಮಕೃಷ್ಣರಾವ್ ಬರೀತಾರೆ, ಪ್ರವಾದಿ ನಿಧನರಾದಾಗ ಆ ಮನೆಯಲ್ಲಿ ಕತ್ತಲು ತುಂಬಿತ್ತು. ಸಂಗಾತಿಗಳು ಹೇಳುತ್ತಾರೆ, ಪ್ರವಾದಿಯ ಮನೆಯಲ್ಲಿ ಕತ್ತಲು ತುಂಬಿದೆ, ದೀಪ ಹಚ್ಚಿ ಅಂತ ಹೇಳಿದಾಗ ಆ ಮನೆಯಲ್ಲಿ ಹೆಣ್ಣು ಮಗಳೊಬ್ಬಳ ಧ್ವನಿ ಹೊರಗೆ ಬರ್ತದೆ. ಆ ಹೆಣ್ಣು ಮಗಳು ಹೇಳ್ತಾಳೆ, ಪ್ರವಾದಿಯ ಮನೆಯಲ್ಲಿ ದೀಪ ಹಚ್ಚಬೇಕೆ, ಈ ಲೋಕಕ್ಕೆ ಪ್ರಕಾಶವನ್ನು ಬೆಳಕನ್ನು ನೀಡಿದ ಆ ಪ್ರವಾದಿಯ ಮನೆಯಲ್ಲಿ ದೀಪ ಹಚ್ಚಬೇಕು ಅಂತ ಹೇಳಿದರೆ ಎಣ್ಣೆ ಇಲ್ಲ ಅಂತ. ಇದು ಪ್ರವಾದಿ ಅಸಹಾಯಕ ಮತ್ತು ಬಡತನದ ಸ್ಥಿತಿಯಲ್ಲಿದ್ದಾಗ ಅಲ್ಲ, 14 ಲಕ್ಷ ಚದರ ಮೈಲು ವಿಸ್ತಾರವುಳ್ಳ ಭೂಮಿಯ ಅಧಿಪತಿಯಾಗಿ ಚಕ್ರವರ್ತಿಯಾದಾಗ ಅವರ ಮನೆಯ ಪರಿಸ್ಥಿತಿ ಹೀಗಿತ್ತು. ಇವತ್ತು ನೋಡಿ, ಒಂದು ಶಾಲೆಯಲ್ಲಿ ನೀವು ಹೋಗಿ ನೋಡಿ, ಮುಖ್ಯ ಗುರುಗಳ ಕುರ್ಚಿ ಬೇರೆ ಇರ್ತದೆ. ಗ್ರಾಮ ಪಂಚಾಯಿತಿಗೆ ಹೋಗಿ ನೋಡಿದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಕುರ್ಚಿ ಬೇರೆ ಇರ್ತದೆ. ನಮ್ಮಲ್ಲಿ ಕೆಲವು ಗುರುಗಳಿದ್ದಾರೆ, ಅವರ ಕುರ್ಚಿಗಳು ಬೇರೆ ಇರ್ತವೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ಅಂತ ಒಂದು ಬೇರೆ ಇದೆ. ದೇಶದ ಮಟ್ಟಿಗೆ ಯೋಚಿಸುವುದಾದರೆ ಪ್ರಧಾನಮಂತ್ರಿಗಳ ಕುರ್ಚಿ ಬೇರೆ ಇದೆ. ಆದರೆ 14 ಲಕ್ಷ ಚದರ ಮೈಲು ವಿಸ್ತಾರವುಳ್ಳ ಭೂಮಿಯ ಅಧಿಪತಿಯಾದಾಗಲೂ ಪ್ರವಾದಿ ಮುಹಮ್ಮದರಿಗೆ ಯಾವುದೇ ಒಂದು ಕುರ್ಚಿಯಾಗಲಿ ಪೀಠವಾಗಲಿ ಇರಲಿಲ್ಲ. ಯಾವ ಮಸೀದಿಯಲ್ಲಿ ಚಾಪೆ ಹಾಸಿ ನಮಾಜ ಮಾಡುತ್ತಿದ್ದರೋ ಅದೇ ಆಡಳಿತದ ಆಸನವಾಗಿತ್ತು. ಎಂದೂ ವೈಭವವನ್ನು ಬಯಸಲಿಲ್ಲ, ಆಡಂಬರವನ್ನು ಬಯಸಲಿಲ್ಲ. 63 ತೇಪೆಗಳಿಂದ ಕೂಡಿದ ಬಟ್ಟೆಯನ್ನುಟ್ಟು ಆಡಳಿತ ನಡೆಸಿದಂತಹ ಆ ಪ್ರವಾದಿ ಲಕದ ಕಾನ ಲಕುಂ ಫಿ ರಸೂಲುಲ್ಲಾಹಿ ಉಸ್ವತನ್ ಹಸನ ಅಂತ ಹೇಳಿದ್ದು ಕುರ್ಆನ್. ಆ ಪ್ರವಾದಿ ಸಮಸ್ತ ಮಾನವ ಕುಲಕ್ಕೆ ಒಂದು ಮಾದರಿಯಾಗಿದ್ದಾರೆ ಅಂತ. ಆದ್ದರಿಂದ ಆ ಎಲ್ಲ ಮೌಲ್ಯಗಳನ್ನು ಅಧ್ಯಯನ ಮಾಡಿ ನಾವೆಲ್ಲ ಮನುಷ್ಯರಾಗಿ ಬದುಕುವಂತಹ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗೋಣ. ಅದರ ಜೊತೆಗೆ ಭಾರತದಲ್ಲಿ ಹುಟ್ಟಿದ ಎಲ್ಲ ದಾರ್ಶನಿಕರು ಉತ್ತಮವಾದಂತಹ ಸಂದೇಶವನ್ನು ನೀಡಿದ್ದಾರೆ. ಅವರು ಯಾವುದೇ ಧರ್ಮ ಗೋತ್ರಗಳಿಗೆ ಸೇರಿದವರಾಗಿರಲಿ, ಅವರು ನನ್ನವರು ಅಂತ ಒಪ್ಪಿಕೊಳ್ಳುವ ಆ ಹೃದಯ ವೈಶಾಲ್ಯತೆ ನಮ್ಮಲ್ಲಿ ಬಂದು ಬಿಡಬೇಕು. ಆದ್ದರಿಂದ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ವಿಭಜಿಸುವವರು ಎಂದೂ ಜಯಶೀಲರಾಗಬಾರದು ಅಂತ ಹೇಳಿದರೆ, ನಾವೆಲ್ಲ ಪರಸ್ಪರ ಧರ್ಮಗಳಲ್ಲಿರುವಂತಹ ಮೌಲ್ಯಗಳನ್ನು ಪರಿಚಯಿಸುವಂತಹ ಅಗತ್ಯತೆ ಇದೆ. ಈ ಸತ್ಯತೆಯನ್ನು ಮನಗಂಡು ಇದರ ಆಧಾರದ ಮೇಲೆ ಮಾತ್ರ ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಎನ್ನುವಂತಹ ನಂಬಿಕೆ ಜಮಾತೆ ಇಸ್ಲಾಮಿಗೆ ಇರುವುದರಿಂದ ಅದು ತನ್ನ ಪ್ರಥಮ ದಿನದಿಂದಲೇ ಭಾರತೀಯರ ಮನಸ್ಸುಗಳನ್ನು ಒಂದುಗೂಡಿಸುವಂತಹ ಕೆಲಸ ಮಾಡುತ್ತಿದೆ. ಇಲ್ಲಿರುವ ಅಪಾರ ಸಂಖ್ಯೆಯ ಹಿಂದೂಗಳು ನಮ್ಮನ್ನು ಬೆಂಬಲಿಸುತ್ತಿದ್ದಾರೆ ಎಂಬ ಕಾರಣಕ್ಕಾಗಿಯೇ ಇದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿದಿದೆ. ಇದು ಶಾಶ್ವತವಾಗಿ ಹೀಗೆಯೇ ಉಳಿಯಲಿ. ಒಂದು ಆದರ್ಶ ಸಮಾಜ ನಿರ್ಮಾಣದ ನಿಟ್ಟಿನಲ್ಲಿ ಪ್ರವಾದಿಯ ಶಿಕ್ಷಣ ಅದು ಎಷ್ಟು ಪ್ರಸ್ತುತ ಎನ್ನುವಂತಹದ್ದು ನಾವೆಲ್ಲ ಚಿಂತಿಸೋಣ ಬನ್ನಿ ಅಂತ ಹೇಳುತ್ತಾ, ಇಲ್ಲಿಯ ತನಕ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಆಲಿಸಿದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.